वीरो मङ्गलं दत्तमूर्तये मङ्गलं मुकुन्दसुन्दराय जयद्रघुसुमङ्गलं सर्वमङ्गलमाङ्गल्यं सर्वकल्याणकारणं प्रधानं सर्वधर्माणां जैनं जयतु शासनं जैनं जयतु शासनं नमो अरहन्ताणं नमो सिद्धाणं नमो भाईयाणं नमो वैश्चायाणं नमो लोके सुखसारणं ಚಂದ್ರಿಕಾ ಶ್ರೀವಾಲ್ ಅವರು ಬರೆದಿರುವ ಭಾವದೀಪಿಕೆಯ ಅವಲೋಕನೆ ನಡೆದಿದೆ. ಪುಟ ಸಂಖ್ಯೆ 30. ಮಿಥ್ಯಾತ್ವಭಾವ ಅಂತರಾಧಿಕಾರ ಮಂಗಲಾಚರಣೆ. ದರ್ಶನ ಮೋಹವ ವಿಧ್ವಂಸ ಮಾಡಿ ನಿಜ ಸಮ್ಯಕ್ ಭಾವವ ಗ್ರಹಿಸಿದರು. ನಾಲ್ಕು ಘಾತಿಗಳ ಜಯಿಸಿದರು. ಆಜಿನರಿಗೆ ವಿಧಿ ಪೂರ್ವಕನ ನಮಿಪೆನು. ಆಜಿನರಿಗೆ ವಿಧಿ ಪೂರ್ವಕನ ನಮಿಪೆನು. ನಿಜವಾಗಿನ ಜೈನ ಧರ್ಮದ ವಿವೇಚನೆ ಬಹಳ ಧೈರ್ಯದಿಂದನೇ ಮಾಡೋದಿದೆ ಮತ್ತು ಅತಿಶಯ ಧೈರ್ಯದಿಂದ ತಿಳ್ಕೊಳ್ಳುವಂಥದ್ದಿದೆ. ಅದು ನಮಗೇನು ಆನಂದ ಅನ್ನಿಸ್ತಿದೆ ಅಲ್ಲ, ಆಧ್ಯಾತ್ಮಿಕ ಕಥನವನ್ನು ಆಲಿಸುವ ಸಮಯದೊಳಗೆ ಅದು ಯಾವ ಪ್ರಕಾರದ ಆನಂದ ಇದೆ ಅನ್ನೋದು ಗೊತ್ತೇ ಆಗೋದಿಲ್ಲ ನಿಜವಾಗಿ. ಇವೆಲ್ಲವುಗಳದ್ದ ನಮಗೆ ಸ್ವಲ್ಪ ಸ್ವಲ್ಪ ಜ್ಞಾನದ ಅವಶ್ಯಕತೆ ಇದೆ. ಸಾಮಾನ್ಯ ಜನರು ಏನು ಹೇಳ್ತಾರೆ, ಅಥವಾ ಸರ್ವೇ ಸಾಮಾನ್ಯ ಅಂದ್ರೆ ಏನೂ ಗೊತ್ತಿಲ್ಲದವರ ಹೀಗೆ ಅರ್ಥ ಅಲ್ಲ. ಸರ್ವೇ ಸಾಮಾನ್ಯವಾಗಿ ಜನರೇನು ಹೇಳ್ತಾರೆ ಅದು ಒಂದು ಅಪೇಕ್ಷಾದಿಂದ ಸತ್ಯನೇ ಇದೆ. ಏನು ನಿನ್ನೆ ಹೇಳಿದಾರಲ್ಲ ಬಾಬಣ್ಣವರ, ಅಲ್ಲಿ ನಮ್ಮ ರೂಮಲ್ಲಿ ಹೇಳಿದ್ದಾರೆ, ಏನು ನಮಗೆ ಅರ್ಥ ಆಗೋದಿಲ್ಲ. ಎಷ್ಟೋ ಜನ ಮೊದಲು ಬರೋರ ಏನು ನಮಗೆ ಅರ್ಥ ಆಗೋದಿಲ್ಲ ಅಂತಾರಂತ. ಇದು ಅರ್ಥ ಆಗುವುದಿಲ್ಲ ಅಂಥೇಳಿನ ನಾವು ಸಂಸಾರದೊಳಗದೇವ್ರಿ. ಅರ್ಥ ಮಾಡ್ಕೊಳ್ತಿದ್ದೆವು ಅಂತಂದ್ರೆ ಸಂಸಾರದೊಳಗಿಂದ ಬಿಡುಗಡೆ ಹೊಂದುವ ಮಾರ್ಗವನ್ನು ನಾವು ಸ್ವಯಂ ಆರಿಸಿಕೊಳ್ತಿದ್ದೆವು ಮತ್ತು ಆ ಮಾರ್ಗದ ಮೇಲೆ ಗಮನ ಮಾಡ್ತಿದ್ದೇವೆ. ಅರೆ ಸಂಸಾರದೊಳಗೆ ಈ ಜೀವಕ್ಕೆ ಯಾವುದು ಬಂಧನದ ಕಾರಣ ಇದ್ದಾವೆ ಅದು ಅತ್ಯಂತ ಸುಲಭ ಅನ್ನಿಸ್ತವ್ರೆ. ಯಾವ ಬಿಡುಗಡೆಯ ಮಾತು ಇದ್ದಾವೆ, ಧರ್ಮದ ಮಾತು ಇದ್ದಾವೆ ನೋಡ್ರಿ. ಬಸ್ತಿಗೆ ಹೋಗು, ಶಿಖರ್ಜಿಗೆ ಹೋಗು, ದಾನ ಕೊಡು, ವಾರದೊಳಗೊಂದು ಅಷ್ಟಮಿ ಚತುರ್ದಶಿ ಏನು ಬರ್ತವೆ 15 ದಿವಸದೊಳಗೆ 2, ಒಂದು ಪಕ್ಷದೊಳಗೆ 2. ಆ ದಿನದಂದು ನೀನು ಸಚಿತ್ತದ ತ್ಯಾಗ ಮಾಡು, ಒಂದೇ ಸಲ ಆಹಾರ ಮಾಡು, ನೀರಸ ಆಹಾರ ಮಾಡು ಅಂತಂದ್ರೆ ಅವೆಲ್ಲ ತಿಳಿತಾವ್ರಿ. ಹೌದು ಅಥವಾ ಇಲ್ಲರಿ? ಅಂಥೇಳಿ ಈ ಜೀವ ಆ ಕಾರ್ಯಗಳನ್ನು ಮಾಡುವುದರೊಳಗೆ ಧರ್ಮ ಅಂಥೇಳಿನೂ ಮನ್ನಿಸ್ತಾನೋ, ಆನಂದದಿಂದನೂ ವರ್ತಿಸ್ತಾನ್ರಿ. ಆನಂದದಿಂದ ವರ್ತಿಸ್ತಾನನ್ರಿ ಅಥವಾ ಕರ್ತವ್ಯ ಮಾಡಬೇಕಲ್ಲ, ಹೀಗೆ ಮಾಡಿದ್ರೆ ನನಗೆ ಭವಿಷ್ಯದೊಳಗೆ ಸುಖ ಆಗೋದ, ಈ ಪ್ರಕಾರದ ಒಂದು ನಿಧಾನ ರೂಪದ ಭಾವದಿಂದನೂ ಅವು ಪರಿಣಮಿಸ್ತಾನ್ರಿ. ಆದರೆ ತತ್ವ ತಿಳ್ಕೊಳ್ಳುವ ಮಾತೇನಿದೆಯಲ್ಲ ಅದರಲ್ಲಿ ಜೀವನಿಗೆ ಉತ್ಸಾಹ ಇರುವುದಿಲ್ಲ. ಯಾಕೆ? ನಿಜವಾಗಿ ತತ್ವಗಳನ್ನು ತಿಳಿಯದ ವಿನಃ ಸ್ವತತ್ವ, ಪರತತ್ವ, ಜೀವತತ್ವ, ಅಜೀವತತ್ವ ಇವುಗಳ ವಿಭಾಗವನ್ನು, ಇವುಗಳ ಸ್ವರೂಪವನ್ನು, ಇವುಗಳ ಸ್ವತಂತ್ರ ಪರಿಣಮನವನ್ನು, ಇವುಗಳ ಸ್ವತಂತ್ರ ತ್ರಿಕಾಲಿ ಅಸ್ತಿತ್ವವನ್ನು ತಿಳಿಯದ ವಿನಃ ಈ ಜೀವನಿಗೆ ತನ್ನ ಯಾವ ಮೂಲ ಸ್ವರೂಪ
ಸ್ವರೂಪದ ಸನ್ಮುಖ ಪ್ರವೃತ್ತಿಯಾಗುವುದಿಲ್ಲ, ಆ ಸ್ವರೂಪ ಅನುಭವದೊಳಗೆ ಬರುವುದು ಸಾಧ್ಯ ಇದೆ. ಕೋಟಿ ಜನ್ಮ ತಪ ತಪೇ ಜ್ಞಾನ ಬಿನ ಕರ್ಮ ಝರೈಜೆ. ಕೋಟಿ ಜನ್ಮ, ಕೋಟಿ ವರ್ಷ ಹೇಳಲಿಲ್ಲ, ಕೋಟಿ ಜನ್ಮ ರೀ. ತಪ ತಪೈ ಬೇಕಾದಷ್ಟು ತಪಸ್ಸು ಮಾಡಲಿ, ಆದರೆ ಜ್ಞಾನ ಬಿನ ಕರ್ಮ ಝರೈ. ಜ್ಞಾನ ಇಲ್ಲದ ಕರ್ಮದ ನಿರ್ಜರೆ ಆಗುವುದಿಲ್ಲ. ನಮಗೆ ಧರ್ಮ ಮಾಡುವುದಿದೆ, ಜನರೆಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ ಆ ರೀತಿ ಮಾಡುವುದಿದೆ. ಅದರಲ್ಲೇ ಸ್ವಲ್ಪ ಹೆಚ್ಚಬೇಕಾದ್ರೆ ಮಾಡುವ ಸಾಮರ್ಥ್ಯ ಇದ್ರೆ ಮಾಡುವುದಿದೆ. ಇಷ್ಟೇ ನಮಗೆ ಅಭಿಪ್ರಾಯ ಇದೆ. ನಾನು ಕರ್ಮಾದಿಗಳಿಂದ ಬದ್ಧ ಇದ್ದೇನೆ, ವಿಪರೀತ ಮನ್ನಣೆಯಿಂದ ನನ್ನ ಸ್ವಭಾವವನ್ನು ಸಂಪೂರ್ಣ ತಲೆ ಕೆಳಗೆ ಮಾಡಿ ನಾನು ನನ್ನ ಸ್ವಭಾವದ ಅನುಭವ ಮಾಡ್ತಾ ಇದ್ದೇನೆ. ಆ ವಿಪರೀತ ಮನ್ನಣೆಯನ್ನು ಬಿಟ್ಟುಕೊಟ್ಟ ನಾನು ನನ್ನ ನೇರವಾದ ಸ್ವಭಾವವನ್ನು, ಸಹಜ ಸ್ವಭಾವವನ್ನು, ಸರಳ ಸ್ವಭಾವವನ್ನು ತಿಳ್ಕೊಂಡ ನಾನು ಸ್ವಾಧೀನ ಸುಖಿಯಾಗುವುದಿದೆ ಅನ್ನುವ ಲಕ್ಷ್ಯ ಉಳಿದವರಿಗಂತೂ ಇರೋದನ್ನೇ ಇಲ್ಲ, ಆದರೆ ಜೈನರಿಗೂ ಕೂಡ ಬಿಟ್ಟು ಹೋಗಿದೆ. ಇದರಲ್ಲಿ ಮಿಥ್ಯಾತ್ವ ಭಾವ ಅಂತರಾಧಿಕಾರ ನೋಡೋದಿದೆ, ಆದರೆ ಸ್ವಲ್ಪ 44ನೇ ಪುಟ ತೆಗೀರಿ. 44ನೇ ಪುಟ ತೆಗೆದ್ರೆ ಅಲ್ಲಿ ಕೆಳಗಿಂದ 2ನೇ ಪ್ಯಾರಾರೆ. ಯಾರು ಬೇಕಾದವ್ರಿಗೆ ಓದಂಥೇಳಿ ಹೇಳ್ರೆ ತಕ್ಷಣ ಓದ್ಬೇಕ್ರೆ, ಉಪಯೋಗದ ಅಷ್ಟು ಏಕಾಗ್ರತೆಯಿಂದ ನಾನು ಹೇಳ್ತಾ ಇದ್ದೇನೋ ಅಂಥೇಳಿ ನೀವು ಚಿತ್ತದೊಳಗೆ ಏನಾದರೂ ವಿಚಾರ ಮಾಡ್ತಾ ಕೂಡೋದಾ ಅಂಥದ್ದೇನು ಮಾಡೋದಿಲ್ಲರಿ. ಈ ವಿಷಯನ ಅಂಥದ್ದಿದೆ. ಅದರ ಸಲುವಾಗಿ ನಾನು ಯಾರಿಗೆ ಬೇಕಾದವರಿಗೆ ಓದು ಅಂಥೇಳಿ ಹೇಳಿದ ಕೂಡಲೇ ನೀವು ಓದಲಿಕ್ಕೆ ಶುರು ಮಾಡಬೇಕು. ಜಿನಮತದಲ್ಲಿ ಅಂತೂ ಧರ್ಮದ ಸ್ವರೂಪವನ್ನು ಬಾಹ್ಯ ಅಭ್ಯಂತರ ಹಿಂಸಾರಹಿತವೆಂದು ಹೇಳಲಾಗಿದೆ. ಬಾಹ್ಯದಲ್ಲಿ ಅಂತೂ ತ್ರಸ ಸ್ಥಾವರ ಎಲ್ಲ ಜೀವಗಳ ದಯೆ ಮತ್ತು ಅಭ್ಯಂತರ ಸತ್ಯಧರ್ಮದ ಪ್ರವೃತ್ತಿಯ ಭಾವದಲ್ಲಿ ರಾಗಾದಿ ಕಷಾಯಗಳ ಅಭಾವದಂಥ ಸ್ವರೂಪ ಹೇಳಿದ್ದಾರೆ. ಸುರೇಖತಾಯಿ ನಾ ಎಲ್ಲಿ ಓದಿದ್ದೀನಿ ಅಲ್ಲಿಂದ ಮುಂದೆ ಓದೋದ್ರೆ ಅದೇನು ಬೇಕಿಲ್ಲ ತೋರಿ, ನಮಗೆ ಕೇಳ್ಬಂದ್ರೆ ಸರ್. ನೋಡ್ರಿ, ಧರ್ಮಾಶ್ರಯ ಸಂಶಯ ಮಿಥ್ಯಾತ್ವರಿ ಏನು ಹೇಳಿದ್ರು? ಓದಿದರೆ ಅವರು ಮೈಕ್ ತಗೊಂಡರೆ ಓದಲಿ, ಬಿಟ್ಟರೆ ಓದಲಿ, ಕೇಳಿ ಬರಲಿ ಬಿಡಲಿ, ತಮಗೆ ಗ್ರಂಥದಲ್ಲಿ ಕಾಣಿಸ್ತೋ ಅಥವಾ ಇಲ್ರಿ? ಹಾಗಾದರೆ ಈಗ ಇನ್ನೊಂದು ಸಲ ನಾನು ಓದ್ತೇನೆ. ಅನ್ಯ ಮತಗಳಲ್ಲಿ ಅಥವಾ ಶ್ವೇತಾಂಬರ ಮತದಲ್ಲಿ ಅಥವಾ ಈಗ ದಿಗಂಬರ ಮತದಲ್ಲಿಯೂ ಜೈನ ಮತದಲ್ಲಿ ಅಂತೂ ಧರ್ಮದ ಸ್ವರೂಪವನ್ನು ಬಾಹ್ಯಾಭ್ಯಂತರ ಹಿಂಸಾರಹಿತವೆಂದು ಹೇಳಿದ್ದಾರೆ. ಅದು ಮೂಲ ವಾಕ್ಯ ರೀ, ಹೌದು ಅಥವಾ ಇಲ್ರಿ? ಆ ಪ್ಯಾರಾದೊಳಗೆ ಮೂಲ ವಾಕ್ಯ, ಮೊದಲನೆಯ ವಾಕ್ಯ ಏನಿದೆ? ಜೈನ ಮತದಲ್ಲಿ ಅಂತೂ, ಜೈನ ಧರ್ಮದಲ್ಲಿ ಅಂದಿಲ್ರಿ, ಜೈನ ಮತದಲ್ಲಿ ಅಂತೂ ಲೋಕದೊಳಗೆ ಎಷ್ಟು ಪ್ರಚಲಿತ ಮತಗಳಿದ್ದಾವೆ ಅದರೊಳಗೆ ಜೈನ ಮತ ಕೂಡ ಒಂದಿದೆ. ಅರ್ಥಾತ್ ಜೈನರ ಅಭಿಪ್ರಾಯ ಹೀಗಿದೆ. ಹೇಗಿದೆ? ಬಾಹ್ಯಾಭ್ಯಂತರ ಹಿಂಸಾರಹಿತ ಧರ್ಮ ಇರ್ತಿದೆ ಅಂಥೇಳಿ ಹೇಳಿದ್ದಾರೆ. ಧರ್ಮದ ಸ್ವರೂಪ ಹೇಗಿದೆ ಜೈನ ಮತದೊಳಗ? ಬಾಹ್ಯಾಭ್ಯಂತರ ಹಿಂಸೆಯಿಂದ ರಹಿತನೇ ಇದೆ. ಜೈನ ಮತದವರ ಯಾವುದನ್ನ ಧರ್ಮ ಅಂತ ಹೇಳಿ ಹೇಳ್ತಾರೆ? ಬಾಹ್ಯಾಭ್ಯಂತರ ಹಿಂಸೆಯಿಂದ ರಹಿತ ಯಾವುದಿದೆಯೋ ಅದನ್ನ ಧರ್ಮ ಅಂತ ಹೇಳಿ ಹೇಳ್ತಾರೆ. ತಿಳಿತಾ ಇದೆ? ಮುಂದೆ
ಬಾಹ್ಯದಲ್ಲಿ ಅಂತೂ ಬಾಹ್ಯ ಮತ್ತು ಅಭ್ಯಂತರ ಹೇಳಿದ್ರಲ್ಲ, ಹಾಗಾದ್ರೆ ಬಾಹ್ಯದ ಮೊದಲು ಹೇಳ್ತಾರೆ. ಏನ ಬಾಹ್ಯದಲ್ಲಿ ಅಂತೂ ತ್ರಸ ಸ್ಥಾವರ ಎಲ್ಲ ಜೀವಗಳ ದಯೆ ಮತ್ತು ಅಭ್ಯಂತರ. ಬಾಹ್ಯದೊಳಗೆ ಏನ ತ್ರಸ ಇರಲಿ, ಸ್ಥಾವರ ಇರಲಿ, ಸೂಕ್ಷ್ಮ ಇರಲಿ, ಹೀನ ಕುಲದವಿರಲಿ, ಒಳ್ಳೆ ಕುಲದವಿರಲಿ, ಯಾವುದೇ ರೀತಿಯಿಂದ ಅವನಿಗೆ ಪೀಡೆ ತಗಲಿಸುವಂಥ ತನ್ನ ಕಾರ್ಯ ಮಾಡಿಕೊಳ್ಳುವ ವೇಳೆದೊಳಗ ಇತರರಿಗೆ ಪೀಡೆ ಆದ್ರೂ ಅದರ ಕಡೆಗೆ ಲಕ್ಷ್ಯ ವಹಿಸದೇ ಇರುವಂಥ ಯಾವ ಪ್ರವೃತ್ತಿ ಇದೆಯೋ ಅದು ಬಾಹ್ಯದೊಳಗೆ ಹಿಂಸಾ ಪ್ರವೃತ್ತಿ ಇದೆ ರೀ. ಆದರೆ ಜೈನ ಮತದಲ್ಲಿ ಧರ್ಮ ಯಾವುದಂದಿದರು, ಯಾರಿಗೂ ಬಾಹ್ಯದೊಳಗೆ ಸ್ಥೂಲ ಇರಲಿ, ಸೂಕ್ಷ್ಮ ಇರಲಿ, ತ್ರಸ ಇರಲಿ, ಸ್ಥಾವರ ಇರಲಿ, ಯಾವ ಜೀವದ ಕುರಿತು ದಯೆಯ ಭಾವ ಇರುವುದ್ರಿ. ದಯೆಯ ಭಾವ ಇರೋದು. ದಯೆ ಯಾವುದಕ್ಕಂತಾರೋ, ವರ್ತಮಾನದಲ್ಲಿ ಯಾವುದೋ ಒಂದು ದುಃಖದಿಂದ ಪೀಡಿಸಲ್ಪಟ್ಟಿರುವಂತಹ ಆ ಜೀವವನ್ನು ವರ್ತಮಾನದ ಆ ದುಃಖದ ಕಾರಣದಿಂದ ಬಿಡಿಸುವುದು. ಕೆಲವರು ರೋಗದಿಂದ ಪೀಡಿತಿದ್ದರು, ಕೆಲವರು ಮತ್ಯಾವುದರಿಂದನೂ ಪೀಡಿತದರು, ಧನಾದಿಗಳ ಅಭಾವದಿಂದ ಪೀಡಿತಿದ್ದರು, ಯಾವುದೋ ಕಾರಣದಿಂದ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡು ಸೂಕ್ಷ್ಮ ಜೀವ ಪೀಡಿಸಲ್ಪಟ್ಟಿದ್ದಾವೆ. ಆ ಜೀವಗಳ ಈ ಒಂದು ಯಾವೊಂದು ವರ್ತಮಾನದಲ್ಲಿ ದುಃಖಕ್ಕೀಡಾಗಿದ್ದಾವೆಯೋ ಆ ದುಃಖದಿಂದ ಬಿಡುಗಡೆ ಆಗಲಿ ಅನ್ನುವ ಭಾವ, ತನ್ನ ಶಕ್ತಿಯ ಅನುಸಾರ ಅವುಗಳನ್ನು ಆ ದುಃಖದಿಂದ ಬೇರೆ ಮಾಡಿಸುವಂಥ, ಬಿಡುಗಡೆ ಮಾಡಿಸುವಂಥ ಭಾವ, ಇದು ಬಾಹ್ಯದೊಳಗೆ ಏನಿದೆ, ಹಿಂಸಾರಹಿತ ಪ್ರವೃತ್ತಿ ಇದೆ ರೀ. ಇನ್ನು ಅಭ್ಯಂತರದೊಳಗ ಸರ್ವಧರ್ಮದ ಪ್ರವೃತ್ತಿಯ ಭಾವದಲ್ಲಿ, ಸರ್ವಧರ್ಮ ಅಂದರೆ ಎಲ್ಲ ಮತದವರು ಹೇಳಿರುವಂಥ ಧರ್ಮ ಅಲ್ಲ. ಧರ್ಮದ ಯಾವುದೇ ಪ್ರವೃತ್ತಿ ಇರಲಿ, ಅದು ಮಂದಿರ ದರ್ಶನ ಇರಲಿ, ದಾನ ಕೊಡುವುದೇ ಇರಲಿ, ಸ್ವಾಧ್ಯಾಯ ಮಾಡುವುದಿರಲಿ, ಧರ್ಮದ ಪ್ರವೃತ್ತಿ ಎಷ್ಟು ಅದವಲ್ಲ ಅಲ್ಲಿ ಎಲ್ಲ ಏನ ಸರ್ವ ಧರ್ಮದ ಪ್ರವೃತ್ತಿಯ ಭಾವದಲ್ಲಿರಿ. ಧರ್ಮದ ಪ್ರವೃತ್ತಿ ಮಾಡುವ ಯಾವ ಭಾವ, ನಮಗೆ ಮಂದಿರಕ್ಕೆ ಹೋಗೋದು ಬರ್ತಿದೆ, ಸಮ್ಮೇದಿಗಿರಿಗೆ ಹೋಗುವ ಬರ್ತಿದೆ, ಶಿಬಿರಕ್ಕೆ ಹೋಗುವ ಭಾವ ಬರ್ತಿದೆ, ಪಂಚ ಕಲ್ಯಾಣಿಕಗಳಿಗೆ ಹೋಗುವ ಭಾವ ಬರ್ತಿದೆ, ಶಾಸ್ತ್ರ ಸ್ವಾಧ್ಯಾಯ ಮಾಡುವ ಭಾವ ಬರ್ತಿದೆ, ಸಚಿತ್ತಾದಿಗಳ ತ್ಯಾಗ ಮಾಡುವ ಭಾವ ಬರ್ತಿದೆ, ಆಹಾರ ತ್ಯಾಗ ಮಾಡುವ ಭಾವ ಬರ್ತಿದೆ. ಈ ಧರ್ಮಕ್ಕೆ ಸಂಬಂಧಿಸಿದ ಸರ್ವ ಪ್ರಕಾರದ ಯಾವ ಪ್ರವೃತ್ತಿಯ ಭಾವ ಇದೆಯೋ ಆ ಭಾವದಲ್ಲಿ ಬಹಳ ವಿಶೇಷ ಮಾತಿದ್ದಾರೆ. ಧರ್ಮ ಪ್ರವೃತ್ತಿಯ ಭಾವದೊಳಗ ರಾಗ ಮೊದಲಾದ ಕಷಾಯಗಳ ಅಭಾವದಂಥ ಸ್ವರೂಪ ಹೇಳಿದ್ದಾರೆ. ಅಭ್ಯಂತರ ಹಿಂಸಾರಹಿತತೆ ಯಾವುದಕ್ಕಂತಾರೆ, ತಾನು ಮಾಡುವಂಥ ಧರ್ಮದ ಯಾವುದೇ ಪ್ರವೃತ್ತಿಯೊಳಗೆ ರಾಗಾದಿ ಕಷಾಯ ಇರುತ್ತೆ. ಅದಕ್ಕೆ ಸೂಕ್ಷ್ಮೋ ಭಗವದ್ ಧರ್ಮ ಅಂಥೇಳಿ ಆಚಾರ್ಯ ಅಮೃತಚಂದ್ರ ದೇವ ಹೇಳಿದರು. ಅದರದ ಅರ್ಥ ಎಷ್ಟು ಅಗಾಧ ಇದೆ ಅನ್ನೋದನ್ನು ನೋಡೋದ್ರೆ, ಎಷ್ಟು ಬಾರಿ ಸಮಯ ಸಾರ ಸಂಪದದೊಳಗ ಇದು ಜೈನ ಧರ್ಮ ಅಂತೂ ಸೂಕ್ಷ್ಮವಿದೆ, ವೀತರಾಗರ ಮಾರ್ಗವು ಅತ್ಯಂತ ಸೂಕ್ಷ್ಮವಿದೆ, ಸರ್ವಜ್ಞ ಪ್ರಭುಗಳು ಹೇಳಿದ ಮೋಕ್ಷ ಮಾರ್ಗವು ತೀರಾ ಸೂಕ್ಷ್ಮವಿದೆ ಅನ್ನುವ ಯಾವ್ಯಾವ ವಚನ ಬರ್ತಾವಲ್ಲ, ವಾಕ್ಯಗಳು ಬರ್ತಾವಲ್ಲ, ಆ ವಾಕ್ಯಗಳ ಭಾವದ ಆಳ ಎಷ್ಟಿದೆ ರೀ. ಏನು ಹೇಳಿದ್ರು, ಈ ಒಂದು ವಾಕ್ಯಕ್ಕೆ ತಮ್ಮ ತಮ್ಮ ಗ್ರಂಥದೊಳಗ ನಿಜವಾಗೇನ ಅಂಡರ್ಲೈನ್ ಮಾಡೋದ್ರಿ, ಬೋಲ್ಡ್ ಮಾಡೋದ್ರಿ. ಏನು ಹೇಳಿದರು, ಅಭ್ಯಂತರ ಸರ್ವ ಧರ್ಮದ ಪ್ರವೃತ್ತಿಯ ಭಾವದಲ್ಲಿ ರಾಗಾದಿ ಕಷಾಯಗಳ ಅಭಾವದಂಥ ಸ್ವರೂಪ ಹೇಳಿದ್ದಾರೆ. ಅಭಾವದಂಥ ಸ್ವರೂಪ. ಈಗ ಇದನ್ನೇ ಒಂದಿಷ್ಟು ನಾವು ಅಧ್ಯಾತ್ಮದ ಕಡೆಗೆ ಹೋದರೆ, ಇದು ಆಗಮ ಪದ್ಧತಿ ಆಯ್ತು ರೀ. ಅಧ್ಯಾತ್ಮದ ಕಡೆಗೆ ಹೋದರೆ ಇದನ್ನೇ ಹೇಗೆ ಹೇಳ್ಬೋದು, ಧರ್ಮಕ್ಕೆ ಸಂಬಂಧಿಸಿದ ಯಾವುದೇ ಪ್ರವೃತ್ತಿ ಮಾಡ್ತಾ ಇರುವ ವೇಳೆದೊಳಗ ರಾಗರಹಿತ ಸ್ವಭಾವದ ಅವಲಂಬನೆ ಇರಬೇಕು. ಎಲ್ಲಿಂದ ತರೋದು? ಈ ವಚನವನ್ನು ಕೇಳುವುದರಲ್ಲಿ ಕೂಡ ನಮಗೆ ಎಷ್ಟು ಇದೆ ರುಚಿ ಇದೆ ನೋಡ್ಕೊಳ್ಳೋದ್ರಿ. ಎಲ್ಲಿಂದ ತರೋದು ಹೇಳ್ರಿ. ಜಯ ಜಯ ಅನ್ನೋದಿತ್ತು, ಚಾಮರ ತಗೊಂಡು ಕುಣಿಯೋದಿತ್ತು ಅಂತಂದ್ರೆ ಅದು ಬಹಳ ಸುಲಭ ಇದೆ. ದೀಕ್ಷಾ ತಗೊಳ್ಳೋದು ಸುಲಭ ಇದೆ, ಪಲ್ಲಕ್ಕಿ ಹೊರೋದು ಸುಲಭ ಇದೆ, ಕೇಶ ಲಾಂಚೆ ಸುಲಭ ಇದೆ, ವರ್ಷಾನುಗಟ್ಟಲೆ ಮಾಸೋಪವಾಸ ಸಂವತ್ಸರಗಳ ಉಪವಾಸ ಮಾಡೋದು ಕೂಡ ಸುಲಭ ಇದೆ. ಯಾಕೆ ಅಂತಂದ್ರೆ
ಕರ್ಮದ ವಶವಾಗಿ ಈ ಜೀವ ಸಾಗರೋಪಮ ಕಾಲದವರೆಗೆ ಆಹಾರ ಇಲ್ಲದ ನರಕದಲ್ಲಿ ಉಳಿದಿದಂತೆ. ತಿರಿಯಂಚಗತಿಯಲ್ಲಿ ಕೂಡ ಹೊಟ್ಟೆ ತುಂಬ ಆಹಾರ ಯಾವುವು ತಿರಿಯಂಚ ಪಶು ಅಥವಾ ಪಕ್ಷಿಗೆ ಸಿಕ್ಕುವುದೇ ಇಲ್ಲ. ಅದಕ್ಕೆ ನಮಗೆ ಈ ಯಾವ ದುಃಖದವು ಇವುಗಳದ್ದು ಪರಿಚಯ ಆಗುವುದಿಲ್ಲ. ಹಾಗಾದ್ರೆ ಅವೆಲ್ಲ ಕರ್ಮಾಧೀನವಾಗಿ ಅನಂತ ಬಾರಿ ಭೋಗಿಸಿದ ನನ್ನ ಮೇಲೆ ಈಗ ಧರ್ಮದ ಸಲುವಾಗಿ ಭಾಳ ಸುಖ ಆಗ್ತಿದೆ ಅಂತ ಹೇಳಿದರೆ, ಅಥವಾ ಈ ಲೋಕದಲ್ಲಿ ಖ್ಯಾತಿ ಆಗ್ತಿದೆ ಅನ್ನೋದು ತಿಳಿದು ಬಂತು ಅಂತಂದ್ರೆ ಉಪವಾಸಾದಿಗಳನ್ನು ಮಾಡುವುದರಲ್ಲಿ, ಕೇಶಲೋಂಚ ಮಾಡಿಕೊಳ್ಳುವುದರಲ್ಲಿ, ಬಟ್ಟೆ ಕಳಚಿ ಹಾಕುವುದರಲ್ಲಿ, ಎಲ್ಲೋ ಹೋಗಿ ವಾಸ ಮಾಡುವುದರಲ್ಲಿ ಏನು ಕಠಿಣಾಯಿ ಇದೆ ಹೇಳಿ, ಕಠಿಣತೆ ಏನಿದೆ? ಇಲ್ಲಿ ಹಿಂಸಾರಹಿತ ಯಾವ ಧರ್ಮ ಹೇಳಿದಾರೋ ಜಿನಮತದಲ್ಲಿ, ಯಾವ ಹಿಂಸಾ? ಬಾಹ್ಯಮತ ಅಭ್ಯಂತರ. ಅಭ್ಯಂತರ ಹಿಂಸೆರಹಿತ ಪ್ರವೃತ್ತಿ ಯಾವುದು ರಾಗರಹಿತ ಸ್ವರೂಪ ಇದೆಯೋ, ಅರ್ಥಾತ್ ರಾಗಾದಿಗಳ ರೂಪ ಕಷಾಯದ ಅಭಾವ ರೂಪದ ಪ್ರವೃತ್ತಿ ಇರೋದ್ರಿ. ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ ರಾಗ ಇದೇನಿಲ್ರಿ? ಸೂಕ್ಷ್ಮತೆಯಿಂದ ವಿಚಾರ ಮಾಡಿದ್ರೆ ಅರೆ ನಮ್ಮಲ್ಲೇ ಸಹಜತೆ ಎಲ್ಲಿದೆ? ಸಹಜತೆ ಎಲ್ಲಿದೆ? ನನ್ನ ಸ್ವಾಧ್ಯಾಯದೊಳಗೆ, ನನ್ನ ದೇವದರ್ಶನದೊಳಗೆ, ನನ್ನ ತತ್ವಚಿಂತನೆಯೊಳಗೆ ವಿಕಾರರಹಿತ ಜ್ಞಾತಾರೂಪದ ಸಹಜತೆ ಎಲ್ಲಿದೆ? ನೋಡ್ರಿ, ಜನರು ತಿಳಿಯುವುದಿಲ್ಲ ಅಂಥೇಳಿ ಬರುವುದಿಲ್ಲ ಅಂಥೇಳಿ ಏನು ಹೇಳಿದ್ರಿ, ಅದು ನಿಜವಾಗಿ ಒಂದು ಅಪೇಕ್ಷಾದಿಂದ ತಿಳಿದುಕೊಳ್ಳಲಿಕ್ಕೆ ಯೋಗ್ಯತೆ ಇರುವಂಥ ಮತ್ತು ತಿಳಿದುಕೊಳ್ಳಬೇಕಂಥೇಳಿ ಎಲ್ಲೇ ಸೂಕ್ಷ್ಮ ಭಾವ ಅಂತರಂಗದೊಳಗೆ ಇರುವಂಥವರಿಗೆ ಅನುಕೂಲನೇ ಆಯ್ತು ರೀ. ಹೌದೇನಿಲ್ರಿ? ಅನುಕೂಲನೇ ಆಯಿತು. ಏಕಾಗ್ರತೆಯಿಂದ ಕೇಳಬಹುದಾಗಿದೆ. ಏನು ಹೇಳಿದರೂ ವಾಕ್ಯ ಎಷ್ಟು ಅದ್ಭುತ ಇದೆ ರೀ. ಅಭ್ಯಂತರ ಸರ್ವ ಧರ್ಮದ ಪ್ರವೃತ್ತಿಯ ಆವದಲ್ಲಿ ರಾಗಾದಿ ಕಷಾಯಗಳ ಅಭಾವದಂಥ ಸ್ವರೂಪ ಹೇಳಿದ್ದಾರೆ. ಇಷ್ಟಿದೆ ಜೈನ ಮತದೊಳಗೆ ಧರ್ಮದ ಸ್ವರೂಪ ಹೇಳಿದ್ದಾರೆ. ಈಗ ಮುಂದೆ ಅನ್ಯ ಮತಗಳಲ್ಲಿ ಅಥವಾ ಶ್ವೇತಾಂಬರ ಮತದಲ್ಲಿ ಶ್ವೇತಾಂಬರರನ್ನ ತೋಡರ ಮಲ್ಲರ ಅನ್ಯ ಮತದೊಳಗನೆ ಹಾಕಿದ್ದಾರೆ. ಅನ್ಯ ಮತದಲ್ಲಿ ಏನು ಹೇಳಿದ್ದಾರೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ವೇತಾಂಬರರ ಮತದಲ್ಲಿ ಅಂಥೇಳಿ ಹೇಳಿದರು. ಅಥವಾ ಮತ್ತು ಎರಡನೇ ಬಾರಿ ಅಥವಾ ಅಂದರೆ ಅವರ ಹೃದಯಕ್ಕೆ ಎಷ್ಟು ಬೇಸರ ಆಗಿರಬೇಕು, ಜ್ಞಾನಿ ಮಹಾತ್ಮನ ಹೃದಯ. ಏನು ಹೇಳಿದರು? ಅನ್ಯ ಮತಗಳಲ್ಲಿ ಅಥವಾ ಶ್ವೇತಾಂಬರ ಮತದಲ್ಲಿ ಅಥವಾ ಈಗ 100-200-300 ವರ್ಷದ ಹಿಂದೆ ಕೂಡ 100-300 ವರ್ಷದ ಆ ಕಾಲಖಂಡದೊಳಗೂ ಕೂಡ ಅವರಿಗೆ ಕಂಡು ಬಂದಿದೆ ಏನ? ಈಗ ದಿಗಂಬರ ಮತದಲ್ಲಿಯೂ ಯಾವ ಧರ್ಮದ ಪ್ರವೃತ್ತಿಯು ಕಾಣಿಸುತ್ತದೆ ಅದು ಬಾಹ್ಯಾಭ್ಯಂತರ ಹಿಂಸಾ ಸಹಿತವಾಗಿರುವುದು ಕಂಡು ಬರುತ್ತದೆ. ಬಾಹ್ಯಾಭ್ಯಂತರ ಭಗವಂತನ ಮೈ ಮೇಲೆ ನೀರು ಎರೆಯೋದು, 4 ಕೊಡ 10 ಕೊಡ ಅಭಿಷೇಕ, ಎಲ್ಲರೂ ಕಲಶ ತಂದು ಎರೆಯೋದು. ಹಿಂಸೆ ಇದೇನೇನಿದೆ ರೀ? ಏನು ಹಿಂಸೆ ಇದೆ? ಅಥವಾ ಬಾಹ್ಯದೊಳಗಡೆ ಇದೆ, ಇನ್ನು ಅಭ್ಯಂತರದೊಳಗ ಆ ಪೂಜೆ ಮಾಡುವ ಸಲುವಾಗಿ, ಅಭಿಷೇಕ ಮಾಡುವ ಸಲುವಾಗಿ ಕಷಾಯ ಪೂರ್ವಕ ಹರಾಜರೆ. ಯಾರಾದರೂ ತಮ್ಮ ವಿರೋಧಿಗಳ ಅಲ್ಲಿ ಇದ್ರು ಅಂತಂದ್ರೆ ಏರ್ಸೋದು ಮತ್ತು ಬಿಟ್ಬಿಡೋದ್ರಿ. ಇವೆಲ್ಲ ಏನದವ್ರೆ? ಅವ ಡಬ್ಬ ಆಗಬೇಕು, ಅರೆ ಅವನಿಗೆ ಧರ್ಮ ಆಗಬೇಕನ್ನೋ ಭಾವ ಇದ್ದು ಯಾರಿಗಿಲ್ರಿ. ಅವ ಎಂದೆಲ್ಲ ಒಂದು ಸಲ ಈಗ ಈ ಹರಾಜು ಹಿಡಿತಾ ಇದ್ದಾನೆ, ಅವನೇ ಭಗವಂತರ ಅಭಿಷೇಕ ಮಾಡಲಿ. ನಾವು ಎಷ್ಟೋ ಬಾರಿ ಮಾಡಿದ್ದೇವೆ. ಈ ಭಾವ ಬಂದು ಯಾರಾದರೂ ಬಿಡ್ತಾರೆ ಅಂದರೆ ಅವನನ್ನು ಮುಳುಗಿಸಲಿಕ್ಕೆ ಇವರು ಹರಾಜು ಹಿಡಿಯುವುದರೆ, ಅಥವಾ ಅವನಿಗಿಂತ ಶ್ರೇಷ್ಠ ಆಗುವ ಸಲುವಾಗಿ ತನ್ನಲ್ಲೇ ಸಾಮರ್ಥ್ಯ ಇಲ್ಲದಿದ್ರೂ ಕೂಡ ಏರ್ಸೋದ್ರಿ. ಅವಾಗ ಇವೆಲ್ಲ ಕಂಡು ಬರ್ತಾ ಇದ್ದಾವಂಥೇಳಿ ಹೇಳಿದ್ದಾರೆ ಅವರ ಲೇಖಕರ. ಇಂದು ನಮಗೆ ಕಾಣಿಸ್ತಾವೇನಿಲ್ಲ ನೋಡೋದ್ರೆ, ನೋಡೇನು ಮಾಡೋದಿದೆ? ಅರೆ ವಿಕೃತಿ ಹೇಗೆ ಬಂದದ್ದಿದೆ, ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಮಿಥ್ಯಾತ್ವ ಇದೆ ರೀ. ದಿಗಂಬರ ಮತದಲ್ಲಿಯೂ ಯಾವ ಧರ್ಮದ ಪ್ರವೃತ್ತಿಯು ಕಾಣಿಸುತ್ತದೆ ಅದು ಬಾಹ್ಯಾಭ್ಯಂತರ ಹಿಂಸಾ ಸಹಿತವಾಗಿರುವುದು ಕಂಡುಬರುತ್ತದೆ.
ಇಷ್ಟ ಆದ ನಂತರ ಇವನಿಗೆ ಸಂಶಯ ಶುರುವಾಗ್ತಿದ್ದೀರಿ. ಏನ ಅದು ಜೈನ ಶಾಸ್ತ್ರಗಳಲ್ಲಿ ಬರೆದಿರುವ ಹಾಗಿದೆಯೋ ಅಥವಾ ಈಗ ಪ್ರವರ್ತಿಸುತ್ತಿರುವಂತೆ ಇದೆ? ಅಜ್ಞಾನಿಗಲ್ಲ, ಜಿಜ್ಞಾಸುವಿಗಿರಿ. ಅಜ್ಞಾನಿಗೇನ ಹಾಗಿದ್ರೂ ಸರಿ, ಯಾರಾದರೂ ಗ್ರಂಥದೊಳಗಿಂದ ಓದಿ ಹೇಳಿದ್ರು ಅಂತಂದ್ರೆ ಅದನ್ನೂ ಹ್ಞೂ ಅಂತಾನೆ, ಅದರ ವಿರುದ್ಧ ಯಾರಾದರೂ ಮಾಡ್ತಾ ಇದ್ರು ಅದನ್ನೂ ಹ್ಞೂ ಅಂತಾನೆ. ಇಲ್ಲಿ ಅಂಥವ್ರದ್ದು ಮಾತೆಲ್ಲ ನಿಜವಾಗೇನ ಬಹಳ ಜವಾಬ್ದಾರಿಯ ಮಾತಿದೆ. ಧರ್ಮದ ಸ್ವರೂಪವನ್ನು ತಿಳ್ಕೊಳ್ಳೋದು, ಬರೇ ತಿಳ್ಕೊಳ್ಳೋದ್ರೆ ಧರ್ಮದ ಆಚರಣೆ ಮಾಡುವುದು ಯಾವ ಜವಾಬ್ದಾರಿಯ ಮಾತಿಲ್ಲ. ಧರ್ಮದ ಸ್ವರೂಪವನ್ನು ತಿಳ್ಕೊಳ್ಳೋದು. ಈ ಅಧರ್ಮ ವಿಪರೀತತೆ ತಾಂಡವ ಆಡ್ತಾ ಇರುವೆಳೆದೊಳಗ ವಾಸ್ತವಿಕವಾಗಿ ಧರ್ಮದ ಸ್ವರೂಪ ತಿಳಿದು ಬರೋದ ಬಹಳ ಜವಾಬ್ದಾರಿಯ ಮಾತಿದೆ. ಮತ್ತು ತಿಳಿದ ನಂತರ ಆ ಪ್ರಕಾರ ಅಂತರಂಗದೊಳಗೆ ಶ್ರದ್ಧೆಯಾಗೋದ ಅದಕ್ಕಿಂತಲೂ ಅಧಿಕ. ಅರೆ ಶ್ರದ್ಧೆ ಆಯಿತು ಅಂತಂದ್ರೆ ವ್ಯರ್ಥವಾಗಿ ನಿರರ್ಥಕವಾಗಿ ತನ್ನ ಭವವನ್ನು ಅಥವಾ ಭವಿಷ್ಯವನ್ನು ಕೆಡಿಸುವಂಥ ಕಾರ್ಯದೊಳಗೆ ಪ್ರವೃತ್ತಿ ಮಾಡೋದನ್ನು ಇಲ್ರಿ. ಅದರ ಸಲುವಾಗಿ ಮೊದಲು ತಿಳಿಯೋದು ಕಠಿಣ ಇದೆ ನೋಡ್ರಿ. ವಾಸ್ತವಿಕ ಧರ್ಮ ಏನಿದೆ ಅನ್ನೋದು ತಿಳಿಯೋದು ಕಠಿಣ. ಬಾಹ್ಯಾಭ್ಯಂತರ ಹಿಂಸಾಸಹಿತವಾಗಿರುವುದು ಕಂಡುಬರುತ್ತದೆ. ಅದು ಜೈನ ಶಾಸ್ತ್ರಗಳಲ್ಲಿ ಬರೆದಿರುವ ಹಾಗಿದೆಯೋ ಅಥವಾ ಈಗ ಪ್ರವರ್ತಿಸುತ್ತಿರುವಂತೆ ಇದೆ, ಅದರ ಪರಿಚಯವೇನೂ ಆಗದಿರುವುದು. ಇಂಥ ಭ್ರಮೆಯ ರೂಪ ಯಾವ ಭಾವವಿದೆ ಅದು ಧರ್ಮಾಶ್ರಯ ಸಂಶಯ ಮಿಥ್ಯಾತ್ವ ಭಾವವೆಂದು ತಿಳಿಯುವುದು. ಈಗ ಪುನಃ ನಮ್ಮದು ಎಲ್ಲಿತ್ತು ಅಲ್ಲಿ ಬರೋಣ್ರೆ. ಅಂದರೆ ಮಿಥ್ಯಾತ್ವ ಎಲ್ಲಿಯವರೆಗೆ ಏನೇನು ಕಾರ್ಯ ಮಾಡ್ತಿದೆ, ಈಗೇನು ನಾವು ಅಲ್ಲಿ 44ನೇ ಪುಟ ಓದಿದೆವು, ಅಲ್ಲಿಂದನೂ ಮುಂದೆ ಇದೆ. ಇಲ್ಲಿಂದ ಆರಂಭ ಮಾಡಿದ ನಂತರ ಅಲ್ಲಿಯವರೆಗೆ ಏನೇನು ಬರ್ತಿದೆ ಇದನ್ನು ಸಂಪದ ಓದೋದಕ್ಕೆ ಬದಲಾಗಿ ಇವತ್ತು ರಾತ್ರಿ ಇದನ್ನು ಓದ್ಕೊಳ್ರಿ ನೀವು. ಏನು ಹೇಳಿದ್ರಲ್ಲಿ ಈಗ ಮಿಥ್ಯಾತ್ವ ಅಧಿಕಾರ ಹೇಳುತ್ತಾರೆ. 30ನೇ ಪುಟ. ದರ್ಶನ ಮೋಹ ಕರ್ಮದ ಉದಯದಿಂದ ಜೀವನಿಗೆ ಮಿಥ್ಯಾತ್ವ ಭಾವವಾಗುತ್ತದೆ. ದರ್ಶನ ಮೋಹ ಕರ್ಮದ ಉದಯದಿಂದ ಜೀವನಿಗೆ ಮಿಥ್ಯಾತ್ವ ಭಾವವಾಗುತ್ತದೆ. ಓದ್ರಿ ಶಶಿಕಾಂತ್. ಅದರಿಂದ ಇದನ್ನು ಔದಾರಿಕ ಮಿಥ್ಯಾತ್ವ ಭಾವವೆಂದು ಹೇಳುತ್ತಾರೆ. ತಡೀರಿ, ಏನೋ ಇನ್ನೊಂದ್ಸಲ ಓದ್ರಿ. ಅದರಿಂದ ಅದೇ ವಾಕ್ಯ. ಅದರಿಂದ ಇದನ್ನು ಔದೈಕ ಮಿಥ್ಯಾತ್ವ ಭಾವವೆಂದು ಹೇಳುತ್ತಾರೆ. ವಿಪರೀತ ಅಭಿನಿವೇಶವನ್ನು ಮಿಥ್ಯಾತ್ವ ಭಾವವೆಂದು ಹೇಳುತ್ತಾರೆ. ವಿಪರೀತ ಅಭಿನಿವೇಶ ಎಂದರೆ ಅನ್ಯಥಾ ಅಭಿಪ್ರಾಯ, ಅತತ್ವ ಶ್ರದ್ಧೆ ರೂಪದ ಭಾವ. ಸಾಕು, ಓದ್ರಿ ಉಗಾರ ಓದು. ತಸ್ಯ ಭಾವಸ್ತತ್ವಂ, ಯಾವುದರದು ಯಾವ ಭಾವವಿದೆ ಅದುವೇ ಅದರ ತತ್ವವಿದೆ. ಮತ್ತು ಯಾವುದರದು ಯಾವ ಭಾವವಿಲ್ಲ ಅನ್ಯಥಾ ಭಾವವಿದೆ, ಅದನ್ನು ಮನ್ನಿಸುವುದು. ಅದನ್ನು ಅತತ್ವ ಶ್ರದ್ಧೆ ಎಂದು ಹೇಳುತ್ತಾರೆ. ಅದೇ ತತ್ವದ ಕಾರಣ ಜೀವಾದಿ ಪದಾರ್ಥಗಳು ತಮ್ಮ ತಮ್ಮ ಯಾವ ಯಾವ ಭಾವರೂಪದಿಂದ ಇವೆ ಅದೇ ಭಾವ ಅರ್ಥಾತ್ ಸ್ವರೂಪ ಸಹಿತ ಮನ್ನಿಸುವುದು. ಅದು ತತ್ವಾರ್ಥ ಶ್ರದ್ಧಾನುರೂಪ ಸಮ್ಯಕ್ ದರ್ಶನ ಭಾವವಿದೆ. ಮಾಲ ಓದ್ಕದೀನಿ, ಒಂದು ಸ್ವಲ್ಪ ಜೋರಾಗಿ ಓದು. ನನಗಷ್ಟೇ ಕೇಳಿ ಬರ್ಬೇಕಲ್ಲ. ಸಾಕು ಬಿಡ, ಅದು ಪ್ಯಾರ ಮುಗೀತಲ್ಲ ಈಗ. ಅದು ಕೇಳೇ ಬರಲಿಲ್ಲ. ವಿಪರೀತ ಅಭಿನಿವೇಶ ಮೇಲೆ 3ನೇ ಲೈನ್. ವಿಪರೀತ ಅಭಿನಿವೇಶ ಎಂದರೆ ಅನ್ಯಥಾ ಅಭಿಪ್ರಾಯ. ಯಾವುದರ ಕುರಿತಾಗಿ? ತತ್ವದ ಕುರಿತಾಗಿ. ತತ್ವ ಎಷ್ಟಿದಾವ್ರೆ? ತತ್ವ 7 ಇದ್ದಾವೆ ಅಂಥೇಳಿ ನಿನ್ನೆ ಹೇಳಿದ್ದಿತ್ತು. ಆ 7 ತತ್ವಗಳನ್ನು ಹೊರತುಪಡಿಸಿ ಜಿನೇಂದ್ರ ಪ್ರಭುಗಳ ಬೇರೆ ಯಾವುದರದ್ದು ಕಥನ ಅಥವಾ ಉಪದೇಶ ಮಾಡಿಲ್ಲರೆ.
7 ತತ್ವಗಳನ್ನು ತಿಳಿಯುವುದು ಒಂದೇ ಜೀವದ ಸಂಸಾರ ದುಃಖದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಉಪಾಯ ಇದೆ ರೀ. ಮೂಲ ಉಪಾಯ ಏನ? ತತ್ವಗಳನ್ನು ತಿಳಿಯುವುದು. ತತ್ವ ಎಷ್ಟದವು? 7 ಅದಾವ್ರಿ. 7 ಅದಾವು, ಕಡಿಮೆ 2 ಅದಾವ್ರಿ. ಒಂದು ಸ್ವತತ್ವ, ಒಂದು ಪರತತ್ವ, ಅಥವಾ ಜೀವತತ್ವ, ಅಜೀವತತ್ವ. ಇನ್ನು ತತ್ವ ಅಂದ್ರೆ ಏನ? ಅಷ್ಟು ಬೋಲ್ಡೊಳಗೆ ಕೊಟ್ಟಿದ್ದಾರೆ. ಏನ? ತಸ್ಯ ಭಾವಸ್ತತ್ವಂ, ತಸ್ಯ ಭಾವ ತತ್ವಂ, ತಸ್ಯ ಭಾವ ತತ್ವಂ. ಯಾವುದರದ ಯಾವ ಭಾವ ಇದೆಯೋ ಅದುವೇ ತತ್ವ ಇದೆ ರೀ. ಯಾವ ಸಕ್ಕರೆಯ ಭಾವ ಸಿಹಿ ಇದೆ, ಹಾಗಾದರೆ ಸಿಹಿ ಇದೆ, ಇದು ಸಕ್ಕರೆಯ ತತ್ವ ಇದೆ ರೀ. ಸಿಹಿಯನ್ನು ಬಿಟ್ಟ ಸಕ್ಕರೆ ಇರುವುದಿಲ್ಲ. ಅದೇ ಪ್ರಕಾರ ಅದರದೇ ಆದಂಥ ಭಾವ, ಜೀವದ ಭಾವ ಯಾವುದಿದೆ? ಜ್ಞಾನ ದರ್ಶನ ಇದೆ ರೀ. ಜ್ಞಾನ ದರ್ಶನವನ್ನು ಬಿಟ್ಟು ಜೀವ ಇರುವುದಿಲ್ಲರಿ. ದೇಹವನ್ನು ಬಿಟ್ಟು ಇರ್ತಿದ್ದೇನೆ, ಕರ್ಮದಿಂದ ರಹಿತ ಇರ್ತಿದ್ದೇನೆ, ರಾಗದಿಂದ ರಹಿತ ಇರ್ತಿದ್ದೇನೆ, ರೂಪ ವರ್ಣಾದಿಗಳಿಂದ ರಹಿತ ಇರ್ತಿದೆ. ಅದರ ಜ್ಞಾನದಿಂದ ರಹಿತ ಜೀವ ಯಾವ ಕಾಲದೊಳಗೆ ಇರುವುದಿಲ್ಲ. ಯಾವುದ ಜ್ಞಾನದಿಂದ ಸಾರ್ವಕಾಲಿಕ ಸಹಿತ ಇರ್ತಿದೆಯೋ ಅದಕ್ಕೇನನ್ನೋದ? ಜೀವ ತತ್ವ ಅನ್ನೋದ್ರಿ. ತಸ್ಯ ಭಾವ ತತ್ವಂ. ಯಾವುದರದು ಯಾವ ಭಾವವಿದೆ ಅದುವೇ ಅದರ ತತ್ವವಿದೆ. ಇನ್ನು ಯಾವುದರದು ಯಾವ ಭಾವವಿಲ್ಲ, ಅನ್ಯಥಾ ಭಾವವಿದೆ, ಅದನ್ನು ಮನ್ನಿಸುವುದು. ಎಷ್ಟು ಸರಳ ಇದೆ ರೀ. ಏನು ಹೇಳಿದರು? ಯಾವುದರದು ಯಾವ ಭಾವವಿಲ್ಲ. ರಾಗ ನನ್ನ ಭಾವಲ್ಲ, ದೇಹ ನನ್ನ ಭಾವಲ್ಲ, ಕರ್ಮ ನನ್ನ ಭಾವಲ್ಲ, ಧನಾದಿಗಳ ನನ್ನ ಭಾವಲ್ಲ, ಪುತ್ರಾದಿಕರ ನನ್ನ ಭಾವಲ್ಲ, ಖ್ಯಾತಿ ಪೂಜೆ ಲಾಭಾದಿಗಳ ನನ್ನ ಭಾವಲ್ಲ. ನನ್ನ ಭಾವ ಯಾವುದಿದೆ? ಜ್ಞಾನ ದರ್ಶನ. ಹೌದೇನಿಲ್ರಿ? ಇಷ್ಟು ನಿರ್ಣಯ ಈ ಸಮಯಕ್ಕಾಯ್ತನ. ನನ್ನ ಅರ್ಥಾತ್ ಜೀವದ ಭಾವ ಏನಿದೆ? ಜ್ಞಾನ ದರ್ಶನ. ಜೀವದ ಭಾವ ಜ್ಞಾನ ದರ್ಶನ ಇದೆ, ಅನ್ಯ ಇಲ್ಲ. ಆದರೆ ಆ ಜ್ಞಾನ ದರ್ಶನವನ್ನು ಮನ್ನಿಸದೆ ಅನ್ಯವನ್ನು ಮನ್ನಿಸುವುದೇನಿದೆ? ಇದು ಅತತ್ವ ಶ್ರದ್ಧೆ ಇದೆ ಅಥವಾ ಮಿಥ್ಯಾತ್ವ ಇದೆ ರೀ. ನಾವು ಮನ್ನಿಸುವುದರಿಂದ ಆ ರೂಪ ಆಗುವುದಿಲ್ಲರಿ. ನಾನು ನನ್ನನ್ನು ದೇಹ ಅಂಥೇಳಿ ಎಂದಿನಿಂದ ಮನ್ನಿಸ್ತಾ ಇದ್ದೇನ್ರಿ? ಅನಾದಿಯಿಂದ. ಹಾಗಾದರೆ ನಾನು ದೇಹ ರೂಪ ಯಾವಾಗಾಗಿದ್ದೇನ್ರಿ? ಯಾವಾಗೂ ಆಗಲಿಲ್ಲ. ಈಗ ನಾನು ಮನುಷ್ಯ ದೇಹ ರೂಪ ಇದ್ದೇನೋ ಅಥವಾ ಇಲ್ರಿ? ಈಗ ನಾನು ಮನುಷ್ಯ ದೇಹ ರೂಪ ಇದ್ದೇನೋ ಅಥವಾ ಇಲ್ಲ? ಜೀವ ತತ್ವದ ಹತ್ತಿರ ಹೋಗಿ ನೋಡಿದ ನಂತರ ಮನುಷ್ಯ ರೂಪ ಇಲ್ಲ. ನಾನು ಹೇಗಿದ್ದೇನೋ? ಜೀವ ತತ್ವದ ಮೂಲಕ ನನ್ನನ್ನು ನಾನು ನೋಡಿಕೊಂಡ್ರೆ ನಾನು ಹೇಗಿದ್ದೇನೋ? ಜ್ಞಾನದರ್ಶನ ಸ್ವರೂಪ ಇದ್ದೇನೆ. ಜ್ಞಾನದರ್ಶನ ಭಾವ ಯಾವುದು ನನ್ನ ಭಾವಲ್ಲವೋ, ರಾಗ ನನ್ನ ಭಾವಲ್ಲ. ಶುಭ ರಾಗರೇ ಅಂಥೇಳಿನ ಜ್ಞಾನಿ ಪುರುಷನ ಪ್ರವಚನ ಸಾಹಿತ್ಯದೊಳಗ ತೀರ್ಥಂಕರ ನಾಮಕರ್ಮದ ಬಂಧ ಯಾವ ಭಾವದಿಂದ ಆಗ್ತಿದೆಯೋ ಆ ಭಾವರೂಪವಾಗಿ ಕೂಡ ಆ ಸಮ್ಯಕ್ ದೃಷ್ಟಿ ಪುರುಷ, ಜ್ಞಾನಿ ಪುರುಷ ತನ್ನನ್ನು ಯಾವಾಗೂ ತಿಳಿಯುವುದಿಲ್ಲ. ಯಾವ ಭಾವದಿಂದ ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಿದೆ, ಯಾವ ಭಾವದಿಂದ ಮತ್ತೊಂದು ಬರ್ತಿದೆಯಲ್ಲ, ಅಲ್ಲೇ ಏನು ಬರ್ತಿದೆ? ಯಾವ ಭಾವದಿಂದ ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಿದೆ, ಇನ್ನೊಂದು ಅಲ್ಲೇ ಹೇಳ್ತಾರೆ. ಯಾಕೆ ಹೇಗೆ ಓದಿದ್ರಿ? ಸಂಪದ ಹೇಗೆ ಓದಿದ್ರಿ? ಯಾವ ಭಾವದಿಂದ ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಿದೆ, ಯಾವ ಭಾವದಿಂದ ಸರ್ವಾರ್ಥ ಸಿದ್ಧಿಯ ಬಂಧ ಆಗ್ತಿದೆ, ಆ ಭಾವರೂಪವಾಗಿ ಜ್ಞಾನಿ ಪುರುಷ ಯಾವಾಗೂ ತನ್ನನ್ನು ತಿಳಿಯುವುದಿಲ್ಲ. ಯಾಕೆ ಅಂತಂದ್ರೆ ಅವೆರಡೂ ಭಾವ ಜ್ಞಾನಿ ಪುರುಷನಿಗೆ ಆಗ್ತವ್ರಿ. ಎಲ್ಲ ಜ್ಞಾನಿಗಳಿಗೆ ಆಗುವುದಿಲ್ಲ. ಈ ಮಾತು ಸರಿ. ಎಲ್ಲರೂ ಸರ್ವಾರ್ಥ ಸಿದ್ಧಿಗೆ ಹೋಗುವುದಿಲ್ಲ. ಸಮ್ಯಕ್ ದೃಷ್ಟಿಗಳು ಎಲ್ಲರೂ ಹೋಗುವುದಿಲ್ಲರಿ. ಎಲ್ಲ ಸಮ್ಯಕ್ ದೃಷ್ಟಿಗಳಿಗೆ ತೀರ್ಥಂಕರ ನಾಮಕರ್ಮದ ಬಂಧ ಆಗುವುದಿಲ್ಲ. ಆದರೆ ತೀರ್ಥಂಕರ ನಾಮಕರ್ಮದ ಬಂಧ ಯಾರಿಗಾಗ್ತಿದೆಯೋ ಅವರ ಸಮ್ಯಕ್ ದೃಷ್ಟಿನೇ ಇರ್ತಾರೆ.
ಸರ್ವಾರ್ಥ ಸಿದ್ಧಿಗೆ ಯಾರು ಹೋಗ್ತಾರೆ ಅವರ ಸಮ್ಯಕ್ ದೃಷ್ಟಿನೇ ಇರ್ತಾರೆ, ಏಕ ಭವಾವತಾರೇ ಇರ್ತಾರೆ ಸರ್ವಾರ್ಥ ಸಿದ್ಧಿಗೆ ಹೋಗುವಂಥವ್ರು. ಅದಕ್ಕಲ್ಲಿ ಹೇಳಿದರು. ಅಂದರೆ ಈಗಿಲ್ಲಿ ನಾವು ಉದಾಹರಣೆ ಕಡೆಗೆ ಬಂದ ನಂತರ ಭೀಮ, ಧರ್ಮ, ಅರ್ಜುನರ ಯಾವ ಭಾವದೊಳಗೆ ಉಳಿಯುವುದರಿಂದ ಮೋಕ್ಷಕ್ಕೆ ಹೋದರು, ಮತ್ತು ನಕುಲ, ಸಹದೇವರ ಯಾವ ಭಾವ ಮಾಡುವುದರಿಂದ ಸರ್ವಾರ್ಥ ಸಿದ್ಧಿಗೆ ಹೋದರು, ಯಾವ ಒಂದು ವಿಶೇಷ ಭಾವ ಅರ್ಥಾತ್ ಜ್ಞಾನ ದರ್ಶನ ತತ್ವದಲ್ಲಿ ಉಳಿಲಿಲ್ಲರೆ ಅವರ ಅನ್ಯ ಭಾವರೂಪವಾಗಿ ಪರಿಣಮಿಸಿದರು. ಆದರೆ ಆ ಅನ್ಯ ಭಾವರೂಪವಾಗಿ ಪರಿಣಮಿಸುವುದ ತಮ್ಮ ಕರ್ತವ್ಯ ಅಂತ ಹೇಳಿ ತಿಳಿಲಿಲ್ಲರಿ ಅವರ. ನಕುಲ ಸಹದೇವರಿಗೆ ಯಾವ ಆ ಧರ್ಮ, ಭೀಮ, ಅರ್ಜುನರ ಕುರಿತಾಗಿ ರಾಗದ ಭಾವ ಬಂತು, ಓಹೋ ಇಂಥ ಮುನಿರಾಜರಿಗೆ ಈ ಪ್ರಕಾರದ ಘೋರ ಉಪಸರ್ಗ ಇದು ಒಳ್ಳೆಯದಲ್ಲ. ಇಷ್ಟು ಭಾವವನ್ನು ಒಳಗೊಂಡಿರುವಂಥ ಒಂದು ಸಮಯ, ಎರಡು ಸಮಯದ ರಾಗರೂಪದ ಭಾವ ಉತ್ಪನ್ನ ಆಯ್ತು. ಆ ಭಾವ ಅವರಿಗೆ ನಾನೇನು ಭಾವ ಮಾಡೋದು ಯೋಗ್ಯ ಇದೆ, ಈ ಭಾವ ನನಗೆ ಒಳ್ಳೆಯ ಭಾವ ಇದೆ, ಈ ಭಾವ ನನ್ನದಿದೆ ಅಂಥೇಳಿ ಅವರಿಗೆ ಅನ್ನಿಸಲೇ ಇಲ್ಲ. ಹಾಗೆ ಅನ್ನಿಸಿತು ಅಂತಂದ್ರೆ ಅವನು ಸಮ್ಯಕ್ ದೃಷ್ಟಿನ ಅಲ್ಲ, ಅವನು ತತ್ವಾರ್ಥ ಶ್ರದ್ಧೆ ಯುಕ್ತನ ಅಲ್ಲ, ತತ್ವದ ಶ್ರದ್ಧೆ ಇರುವಂಥ ಅಲ್ಲವೇ ಅಲ್ಲ. ಹಾಗಾದರೆ ತತ್ವದ ಶ್ರದ್ಧೆ ಯಾವನಿಗೆ ಇದೆಯೋ ಅವನಿಗೆ ತನ್ನ ಭಾವವನ್ನು ಹೊರತುಪಡಿಸಿ, ಅರ್ಥಾತ್ ಆ ಜೀವನಿಗೆ ಒಂದು ಜ್ಞಾನದರ್ಶನ ಭಾವವನ್ನು ಹೊರತುಪಡಿಸಿ ಅನ್ಯ ಯಾವುದೇ ಭಾವದೊಳಗ ತನ್ನದ ಕಲ್ಪನೆಯ ಆಗೋದನ್ನು ಇಲ್ಲರಿ. ಭಾವಗಳ ಅನ್ಯ ಭಾವಗಳ ಅನೇಕ ಆಗ್ತಾವೆ, ಅನೇಕ ಕಾಲದವರೆಗೆ ಆಗ್ತಾವೆ. ಆದರೆ ಆ ಭಾವದೊಳಗ ಅವನು ತಾನು ಅನ್ನುವಂಥ ಮನ್ನಣೆ ಅವನಿಗೆ ಯಾವಾಗೂ ಆಗೋದಿಲ್ಲ. ಹಾಗೆ ಯಾರಿಗೆ ಮನ್ನಣೆ ಆಗ್ತಿದೆಯೋ ಅವರನ್ನು ಏನಂತಾರೋ ಅತತ್ವ ಶ್ರದ್ಧಾನಿ. ತತ್ವ ಹೇಗಿಲ್ಲವೋ ಹಾಗೆ ಶ್ರದ್ಧೆ ಮಾಡಿ. ಜೀವ ರಾಗರೂಪ ಇಲ್ಲ, ಮತ್ತು ಯಾವ ಜೀವ ತನ್ನನ್ನು ರಾಗರೂಪ ಅಂಥೇಳಿ ಮನ್ನಿಸ್ತಾನೋ ಅದೇ ಅತತ್ವ ಶ್ರದ್ಧೆ ಇದೆ ರೀ. ಜೀವ ಕ್ರೋಧ ರೂಪ ಇಲ್ಲ, ದೇಹ ರೂಪ ಇಲ್ಲ, ಶ್ರೀಮಂತ ರೂಪ ಇಲ್ಲ, ಸುಂದರ ರೂಪ ಇಲ್ಲ, ಆದರೆ ನಿರಂತರ ಅವ ಅದನ್ನೇ ಮನ್ನಿಸ್ತಾ ಇದ್ದಾನೆ. ಅಂದ್ರೆ ನಮ್ಮಲ್ಲೇ ಅತತ್ವ ಶ್ರದ್ಧೆ ಇದೇನಿಲ್ಲ, ಸ್ಪಷ್ಟ ಆಯ್ತರಲ್ಲ. ವಾಕ್ಯ ಏನು ಹೇಳಿದ್ರು ನೋಡ್ರಿ, ಯಾವುದರದು ಯಾವ ಭಾವವಿದೆ ಅದುವೇ ಅದರ ತತ್ವವಿದೆ, ಮತ್ತು ಯಾವುದರದು ಯಾವ ಭಾವವಿಲ್ಲ ಅನ್ಯಥಾ ಭಾವವಿದೆ ಅದನ್ನು ಮನ್ನಿಸುವುದು, ಅದನ್ನು ಅತತ್ವ ಶ್ರದ್ಧೆ ಎಂದು ಹೇಳುತ್ತಾರೆ. ಅದೇ ತತ್ವದ ಕಾರಣ ಜೀವಾದಿ ಪದಾರ್ಥಗಳು ತಮ್ಮ ತಮ್ಮ ಯಾವ ಯಾವ ಭಾವರೂಪದಿಂದ ಇವೆ ಅದೇ ಭಾವ ಅರ್ಥಾತ್ ಸ್ವರೂಪ ಸಹಿತ ಮನ್ನಿಸುವುದು. ಬರೇ ಜೀವವನ್ನಷ್ಟೇ ಅಲ್ಲ, ಜೀವ ಮೊದಲಾದ ಸಪ್ತ ತತ್ವಗಳ ಅವುಗಳನ್ನ ಯಾವ ಪ್ರಕಾರದ ಭಾವ ಹೇಳಿದಾರೋ, ಸ್ವರೂಪ ಹೇಳಿದಾರೋ ಅದೇ ಪ್ರಕಾರ ಮನ್ನಿಸುವುದು. ಅಜೀವವನ್ನು ಅಜೀವಂಥೇಳಿನ ಮನ್ನಿಸುವುದು, ತನ್ನನ್ನು ರಾಗಾದಿ ರೂಪ ಮನ್ನಿಸದೇ ಇರೋದು, ತನ್ನನ್ನು ಜ್ಞಾನದರ್ಶನ ರೂಪ ಅಂಥೇಳಿ ಮನ್ನಿಸೋದು. ಆಶ್ರವ ರೂಪದ ಭಾವ ಏನಿದೆ ಅದು ಜ್ಞಾನ ಶೂನ್ಯ ವಿಕಾರ ಇದೆ ಅಂಥೇಳಿ ಮನ್ನಿಸೋದು. ಸಂವರ ರೂಪದ ಭಾವ ಏನಿದೆ ಅದು ಮೋಕ್ಷದ ಕಾರಣ ಇದೆ ಅಂಥೇಳಿ ಮನ್ನಿಸೋದು. ಆದರೆ ಅದು ಜೀವದ ಸ್ವಭಾವ ಅಲ್ಲ. ಜೀವ ತತ್ವ ಬೇರೆ, ಸಂವರ ತತ್ವ ಬೇರೆ ಇದೆ. ಎರಡದವರೇ. ಅರೆ ಜೀವದಿಂದ ಆಶ್ರವದ ಭಿನ್ನತೆಯನ್ನು ಮಾಡೋದು ಬೇಕಾದರೆ ನಮ್ಮ ಬುದ್ಧಿಗೆ ನಿಲುಕುತ್ತಿದೆ ರೀ ವ್ಯಾಖ್ಯಾನ. ಆದರೆ ಜೀವದಿಂದ ಜೀವವನ್ನು ಸಂವರದಿಂದ ಭಿನ್ನ ಅಂಥೇಳಿ ನಿರ್ಣಯ ಮಾಡೋದ ಅದೇನು ನಮ್ಮ ಬುದ್ಧಿಗೆ ನಿಲುಕುವುದಿಲ್ಲ. ಜೀವ ತತ್ವ ಬೇರೆ ಇದೆ, ಆಶ್ರವ ತತ್ವ ಹೇಗೆ ಬೇರೆ ಇದೆಯೋ ಅದೇ ಪ್ರಕಾರ ಜೀವ ತತ್ವ ಬೇರೆ ಇದೆ, ಸಂವರ ತತ್ವ ಬೇರೆ ಇದೆ. ಅವು ಎಲ್ಲವುಗಳದ್ದು ಬಹಳ ಸುಂದರ ವರ್ಣನೆ. ಈ ಮೂಲ ಆಶ್ರವಂತೂ ಒಂದಿದೆ ಅಂತಾರೆ, ಆಮೇಲೆ ದ್ರವ್ಯ ಆಶ್ರವವನ್ನು ಉತ್ತರ ಆಶ್ರವ ಅಂತಾರೆ. ಮೂಲ ಆಶ್ರವ ಒಂದಿದೆ, ಅದು ಭಾವಾಶ್ರವ ಅಂತಾರೆ. ಉತ್ತರಾಶ್ರವ ಅಂದರೆ ಈ ಪ್ರಕಾರ ಸ್ವಲ್ಪ ಈ ಗ್ರಂಥದಲ್ಲಿ ಶಬ್ದಗಳ ಬೇರೆ ಬೇರೆ ಅದವ್ರೆ. ನಮಗೆ ಪರಿಚಿತ ಇಲ್ಲದೇ ಇರೋ ಮೂಲಾಶ್ರವ ಮತ್ತು ಉತ್ತರಾಶ್ರವ ಅದರೊಳಗೆ ಏನಿದೆ, ಅದರೊಳಗೆ ಇಷ್ಟೇ ಭೇದ ಇದೆ. ಮೂಲ ಆಶ್ರವ ಅಂದ್ರೆ ಭಾವಾಶ್ರವ, ಉತ್ತರ ಆಶ್ರವ ಅಂದ್ರೆ ದ್ರವ್ಯಾಶ್ರವ. ಈ ಭಾವಾಶ್ರವದ ಕಾರಣದಿಂದ ಆ ದ್ರವ್ಯಾಶ್ರವ ಆಗ್ತಿದೆ ಅಂಥೇಳಿ ಇದನ್ನು ಮೂಲ ಅಂದರು, ಅದನ್ನು ಉತ್ತರ ಅಂದರೆ.
ಯಾವ ಪ್ರಕಾರ ಮೂಲ ಗುಣ ಉತ್ತರ ಗುಣ ಅದವಲ್ಲ ಆ ಪ್ರಕಾರ ಅಂಥೇಳಿ ಒಂದು ಅಪೇಕ್ಷಾದಿಂದ ಇಲ್ಲಿ ತಿಳಿಬಹುದು. ಮೂಲ ಭಾವಾಸ್ರವ ಇರಲಿಲ್ಲ ಅಂತಂದ್ರೆ ಉತ್ತರ ಅರ್ಥಾತ್ ದ್ರವ್ಯಾಸ್ರವ ಇರೋದನ್ನ ಸಾಧ್ಯವಿಲ್ಲ. ಈ ಪ್ರಕಾರ ಈ ಗ್ರಂಥದೊಳಗ ಮೂಲ ಮತ್ತು ಉತ್ತರ ಅಂಥೇಳಿ ಭಾವ ಮತ್ತು ದ್ರವ್ಯಗಳಿಗೆ ಸಂಜ್ಞೆ ನೀಡಿದ್ದಾರೆ. ಏನು ಹೇಳ್ರು, ಅದೇ ತತ್ವದ ಕಾರಣ ಜೀವಾದಿ ಪದಾರ್ಥಗಳು, ಇಲ್ಲಿ ಜೀವಾದಿ ಸಪ್ತ ತತ್ವ ಅಂದ್ರೆ ಜೀವಾದಿ ಪದಾರ್ಥ ಅಂದ್ರೆ, ಹಾಗಾದರೆ ಇದರಲ್ಲಿ ಇನ್ನೊಂದು ವಿಷಯ ಏನು ಬಂತು? ಪುಣ್ಯವನ್ನು ಪುಣ್ಯ ತಿಳಿಯೋದಿದೆ, ಪಾಪವನ್ನು ಪಾಪ ತಿಳಿಯೋದಿದೆ. ಪಾಪದ ನಾಶ ಪುಣ್ಯದಿಂದ ಆಗ್ತಿದೆ ಅಂತ ಹೇಳಿ ತಿಳಿದ್ರೆ ಅದು ಅತತ್ವ ಶ್ರದ್ಧಾನಿದೆ. ಪಾಪದ ನಾಶ ಪುಣ್ಯದಿಂದ ಆಗ್ತಿದೆ ಅಂತ ಹೇಳಿ ತಿಳಿದ್ರೆ ಅದು ಅತತ್ವ ಶ್ರದ್ಧಾನಿ ಇದೆ. ಪುಣ್ಯದಿಂದ ಸಂವರ ಅರ್ಥಾತ್ ಧರ್ಮ ಆಗ್ತಿದೆ ಅಂತ ಹೇಳಿ ತಿಳಿದ್ರೆ ಅದು ಅತತ್ವ ಶ್ರದ್ಧಾನ ಇದೆ. ಪುಣ್ಯ ಮಾಡ್ತಾ ಮಾಡ್ತಾ ಕರ್ಮದ ನಿರ್ಜರೆ ಆಗ್ತಿದೆ ಅಂತ ಹೇಳಿ ತಿಳಿದ್ರೆ ಅದು ಅತತ್ವ ಶ್ರದ್ಧಾನ. ಯಾಕೆ ಅಂತಂದ್ರೆ ಪುಣ್ಯದ ಸ್ವತಂತ್ರ ತತ್ವ ಇದೆ, ಸಂವರದ ಸ್ವತಂತ್ರ ತತ್ವ ಇದೆ, ಪಾಪದ ಸ್ವತಂತ್ರ ತತ್ವ ಇದೆ, ನಿರ್ಜರಾಯದ ಸ್ವತಂತ್ರ ತತ್ವ ಇದೆ, ಆಶ್ರವ ಸ್ವತಂತ್ರ ತತ್ವ ಇದೆ ಮತ್ತು ಬಂಧ ಸ್ವತಂತ್ರ ತತ್ವ ಇದೆ. 9 ಪದಾರ್ಥಗಳ ಅಪೇಕ್ಷಾದಿಂದ ಹೇಳಿದರು ತತ್ವವನ್ನು. ನೋಡ್ರಿ ವಾಕ್ಯದೊಳಗೆ ಅಂಥೇಳಿ ಬೃಹತ್ಕಾಯದ ಗ್ರಂಥ ಇಲ್ಲ, ಆದ್ರೆ ಬೃಹದಾಕಾರದ ಅರ್ಥಗಳನ್ನು ಹೊಂದಿರುವಂಥದ್ದು ಇದೆ ರೀ ಶಾಸ್ತ್ರ. ಅದೇ ತತ್ವದ ಕಾರಣ ಜೀವಾದಿ ಪದಾರ್ಥಗಳು ತಮ್ಮ ತಮ್ಮ ಯಾವ ಭಾವರೂಪದಿಂದ ಇವೆ ಅದೇ ಭಾವ ಅರ್ಥಾತ್ ಸ್ವರೂಪ ಸಹಿತ ಮನ್ನಿಸುವುದು ಅದು ತತ್ವಾರ್ಥ ಶ್ರದ್ಧಾನ ರೂಪ ಸಮ್ಯಕ್ ದರ್ಶನ ಭಾವವಿದೆ. ಮತ್ತು ಯಾವ ಭಾವರೂಪವಿಲ್ಲ ಆ ಭಾವರೂಪ ಮನ್ನಿಸುವುದು ಅದು ಅತತ್ವ ಶ್ರದ್ಧಾನ ರೂಪ ಮಿಥ್ಯಾತ್ವ ಭಾವವಿದ್ದು ಆ ಮಿಥ್ಯಾತ್ವ ಭಾವವು ಒಂದು ಅಗ್ರಹಿತ ಮತ್ತು ಇನ್ನೊಂದು ಗ್ರಹೀತ ಮಿಥ್ಯಾತ್ವವೆಂದು 2 ಪ್ರಕಾರವಿವೆ. ಮೊದಲೇನು ಹೇಳಿದರು? ಸಮ್ಯಕ್ತ್ವ ಹೇಳಿದ್ದಾರೆ. ಸಮ್ಯಕ್ತ್ವ ಇದೇನಿದೆ? ಭಾವವಿದೆ. ಸಮ್ಯಕ್ತ್ವ ಭಾವದ ಸ್ವರೂಪ ಏನು ಹೇಳಿದರು? ತತ್ವದ ಸ್ವರೂಪ ಯಾವ ಪ್ರಕಾರ ಹೇಳಲಾಗಿದೆಯೋ ಅದೇ ಪ್ರಕಾರ ಎಲ್ಲ ಪದಾರ್ಥಗಳನ್ನು ತಿಳಿಯುವುದು, ಮನ್ನಿಸುವುದು. ಅದೇನಿದೆ? ಸಮ್ಯಕ್ತ್ವ ಭಾವಿದೆ. ಅದಕ್ಕೆ ತತ್ವಾರ್ಥ ಶ್ರದ್ಧೆಯ ರೂಪದ ಸಮ್ಯಕ್ ದರ್ಶನ ಅಥವಾ ಸಮ್ಯಕ್ತ್ವ ಭಾವ ಅಂತೇಳಿ ಹೇಳಿದರು. ಇನ್ನು ಯಾವ ಪ್ರಕಾರ ಇಲ್ಲವೋ ಆ ಪ್ರಕಾರ ಪುಣ್ಯವನ್ನು ಪಾಪದ ನಾಶಕ ಅಂಥೇಳಿ ತಿಳಿಯೋದ, ಪುಣ್ಯವನ್ನು ಧರ್ಮದ ಕಾರಣ ಅಂಥೇಳಿ ತಿಳಿಯೋದ, ಶುಭ ಭಾವವನ್ನು ಮೋಕ್ಷದ ಆಧಾರ ಅಂಥೇಳಿ ತಿಳಿಯೋದ, ದೇಹದ ಕ್ರಿಯಾರೂಪ ಅರ್ಥಾತ್ ಚಾರಿತ್ರ್ಯ ಏನಿದೆ ಅದು ಮೋಕ್ಷದ ಕಾರಣ ಅರ್ಥಾತ್ ಅಜೀವದಿಂದ ಮೋಕ್ಷ ಆಗ್ತಿದೆ ಅಂಥೇಳಿ ಹೇಳಿದಾಗೆ, ಈ ಪ್ರಕಾರ ಒಂದು ತತ್ವದಲ್ಲೇ ಯಾವ ಪ್ರಕಾರದ ಅನ್ಯದ ಶ್ರದ್ಧೆ ಇದೆಯೋ ಅದರಲ್ಲಿ ಯಾವುದೇ ಸ್ವಭಾವ ಇಲ್ಲಲ್ಲ, ಅದನ್ನು ಬಿಟ್ಟು ಅನ್ಯ ಸ್ವಭಾವದ ಶ್ರದ್ಧೆ. ಅನ್ಯ ಸ್ವಭಾವದ ಶ್ರದ್ಧೆ ಯಾವುದರದ ಸ್ವಭಾವ ಇಲ್ಲವೋ ಅದನ್ನು ಆ ಸ್ವಭಾವ ರೂಪವಾಗಿ ತಿಳಿಯುವುದು. ಅದಕ್ಕೇನಂದ್ರು? ಅತತ್ವ ಶ್ರದ್ಧೆ ಅಂದರು. ಯಾವುದು ಹೇಗಿದೆಯೋ ಹಾಗೆ ತಿಳಿಯೋದು. 9 ಪದಾರ್ಥಗಳನ್ನು ಇಲ್ಲಿ ತತ್ವದ ಸ್ವರೂಪ ಹೇಗೆ ಹೇಳಿದರು ಅಥವಾ ಯಾವುದರ ಭಾವಿದೆ ಏನು ಹೇಳಿದ್ರು? ತಸ್ಯ ಭಾವ ತತ್ವಂ, ಅದರ ಭಾವ ಅಂತಂದ್ರೆ ಏನ? ಅದನ್ನು ಬಿಟ್ಟು ಎಂದೂ ದೂರ ಆಗುವುದಿಲ್ಲ ಅಥವಾ ಇದನ್ನು ಬಿಟ್ಟ ಆ ತತ್ವ ಇರೋದನ್ನೇ ಇಲ್ಲ. ಜ್ಞಾನವನ್ನು ಬಿಟ್ಟ ಜೀವ ಇರೋದಿಲ್ಲ, ಸಿಹಿಯನ್ನು ಬಿಟ್ಟ ಸಕ್ಕರೆ ಇರೋದಿಲ್ಲ, ಶೀತಲ ಗುಣವನ್ನು ಬಿಟ್ಟ ನೀರು ಇರುವುದಿಲ್ಲ, ಜಡತ್ವ ರೂಪಿತ್ವವನ್ನು ಬಿಟ್ಟು ಪುದ್ಗಲ ಇರುವುದಿಲ್ಲ. ಜ್ಞಾನದೊಳಗೆ ರಾಗ ಇಲ್ಲ, ರಾಗ ಜ್ಞಾನದ ಸ್ಪರ್ಶ ಮಾಡೋದು ಸಾಧ್ಯ ಇಲ್ಲ. ರಾಗದಿಂದ ನಿರ್ಜರೆ ಆಗುವುದಿಲ್ಲ, ನಿರ್ಜರೆಯಿಂದ ಮೋಕ್ಷ ಆಗುವುದಿಲ್ಲ. ನಿರ್ಜರೆಯಿಂದ ಸ್ವತಂತ್ರ ತತ್ವ ಇದೆ, ಮೋಕ್ಷದ ಸ್ವತಂತ್ರ ತತ್ವ ಇದೆ. ಅದಕ್ಕೆ ಸೂಕ್ಷ್ಮ ಇದೆ ಭಗವಂತರು ಹೇಳಿರುವ ಧರ್ಮ. ಅದೇ ಭಾವ ಅರ್ಥಾತ್ ಸ್ವರೂಪ ಸಹಿತ ಮನ್ನಿಸುವುದು ಅದು ತತ್ವಾರ್ಥ ಶ್ರದ್ಧಾನ ರೂಪ ಸಮ್ಯಕ್ ದರ್ಶನ ಭಾವವಿದೆ. ಮತ್ತು ಯಾವುದು ಏನು ಹೇಳಿದರು? ಮತ್ತು ಯಾವ ಭಾವ
ಯಾವ ತತ್ವ ಯಾವ ಭಾವರೂಪ ಇಲ್ಲವೋ, ಯಾವ ಪದಾರ್ಥ ಯಾವ ಭಾವರೂಪ ಇಲ್ಲವೋ ಶರೀರವನ್ನು ಜೀವ ಅಂಥೇಳಿ ಮನ್ನಿಸಿದ್ದೇವೇನಿಲ್ರಿ ನಾವು. ನಮ್ಮನ್ನು ಶರೀರ ಅಂಥೇಳಿ ಮನ್ನಿಸಿದ್ದೇವೆ. ಅದೇ ಎಲ್ಲ ಉತ್ತರದೊಳಗೆ ಇಲ್ಲಿ ಬರ್ತಿದ್ದೇನೆ ಮುಂದೆ ಕಥನ. ಮತ್ತು ಯಾವ ಭಾವರೂಪವಿಲ್ಲ ಆ ಭಾವರೂಪ ಮನ್ನಿಸುವುದು ಅದು ಅತತ್ವ ಶ್ರದ್ಧಾನ ರೂಪ ಮಿಥ್ಯಾತ್ವ ಭಾವವಿದ್ದು. ಹಾಗಾದರೆ ಇಲ್ಲಿ ಇನ್ನೊಂದು ಏನು ಮಾತಿನ ಸಿದ್ಧಿಯಾಗ್ತಿದೆ ಅಂತಂದ್ರೆ, ಯಾವುದರ ಸ್ವರೂಪ ಹೇಗಿದೆಯೋ ಅದನ್ನು ಆ ಸ್ವರೂಪ ರೂಪವಾಗಿನ ಮನ್ನಿಸುವುದ ಇದು ಸಮ್ಯಕ್ತ್ವ ಭಾವ. ಇದು ಜೀವದ ನೈಜ ಭಾವ ಇದೆ. ಜೀವದ ನೈಜ ಭಾವ, ನಿಜ ಭಾವ ಹೇಗಿದೆ, ಯಾವುದೇ ಹೇಗಿದೆಯೋ ಹಾಗೇ ಅದನ್ನು ಮನ್ನಿಸುವುದು. ನೀರನ್ನು ಬಿಸಿ ಅನ್ನೋದನ್ನೇ ಇಲ್ಲ. ಕುದೀತಾ ಇರುವ ಸಮಯದೊಳಗೂ ಕೂಡ ನೀರು ಹೇಗಿದೆ ರೀ, ಶೀತಲ ಇದೆ. ತನ್ನ ಸ್ವಭಾವವನ್ನು ಬಿಟ್ಟಿಲ್ಲ. ಅತ್ಯಂತ ಕ್ರೋಧಾವಿಷ್ಟ ಆಗಿರುವಂಥ ಜೀವ ಕೂಡ ಜ್ಞಾನದಿಂದ ಶೂನ್ಯ ಆಗಿಲ್ಲ. ವಿಷಯಾಸಕ್ತ ಜೀವ ಕೂಡ ಜ್ಞಾನದಿಂದ ಶೂನ್ಯ ಆಗಿಲ್ಲ. ತಪೋಮಗ್ನ ಇರುವಂಥ ಜೀವ ಕೂಡ ಜ್ಞಾನದಿಂದ ಶೂನ್ಯ ಇಲ್ಲ. ಈ ಪ್ರಕಾರ ಯಾವುದೇ ಹೇಗಿದೆಯೋ ಹಾಗೆ ತಿಳಿಯುವುದು, ಹಾಗೆ ಮನ್ನಿಸುವುದು ಇದು ಜೀವನ ನಿಜ ಭಾವ ಇದೆ, ಸಮ್ಯಕ್ತ್ವ ಭಾವ ಇದೆ, ಸರಿಯಾದ ಭಾವ ಇದೆ. ಇನ್ನು ತಪ್ಪ ಭಾವ ಯಾವುದಿದೆ? ತಪ್ಪ ಭಾವ ಯಾವುದಿದೆ? ಯಾವುದೇ ಹೇಗೆ ಇಲ್ಲವೋ ಹಾಗೆ ಅದನ್ನು ಮನ್ನಿಸುವುದು. ಜೀವ ಶರೀರ ರೂಪ ಇಲ್ಲ. ಶರೀರಕ್ಕೆ ರೋಗ ಆದ ನಂತರ ಜೀವನಿಗೆ ದುಃಖ ಆಗುವ ಹಾಗೆ ಸ್ವರೂಪ ಇಲ್ಲ. ಶರೀರ ಬಿಟ್ಟು ಹೋಗುವ ರೂಪದ ಮರಣದಿಂದ ಜೀವದ ಅಭಾವ ಆಗುವುದಿಲ್ಲ, ಜೀವದ ನಾಶ ಆಗುವುದಿಲ್ಲ. ಆದರೆ ಆ ರೂಪದಿಂದ ನಾವೇನು ಮನ್ನಿಸ್ತಾ ಇದ್ದೇವೆ ಅದೇನಿದೆ? ಮಿಥ್ಯಾತ್ವ ಭಾವ ಇದೆ. ಮಿಥ್ಯಾತ್ವ ಭಾವ ಜೀವದ ಸ್ವಭಾವ ಇದೆ. ಸಮ್ಯಕ್ತ್ವ ಭಾವ ಜೀವದ ಸ್ವಭಾವ ಇದೆ. ಸಮ್ಯಕ್ತ್ವ ಭಾವ ಜೀವದ ಸ್ವಭಾವ ಇದೆ. ಅದನ್ನು ಬಿಟ್ಟು ನಾವು ಭಲೆ ಅನಾದಿ ಕಾಲದಿಂದ ಕಳೆದ ಅನಂತ ಪಂಚಪರಾವರ್ತನ ಕಾಲದವರೆಗೆ ಯಾವುದೇ ಹೇಗಿಲ್ಲವೋ ಹಾಗೆ ಮನ್ನಿಸ್ತಾ ಬಂದಿದ್ದೀವ್ರಿ. ಆ ಎಷ್ಟೋ ಕಾಲದವರೆಗೆ ಮನ್ನಿಸಿದ್ರೂ ಕೂಡ ಅದು ಜೀವದ ನಿಜ ಭಾವ ಅಥವಾ ಸರಳ ಭಾವ, ಸಮ್ಯಕ್ತ್ವ ಭಾವ, ಸರಿಯಾದ ಭಾವ ಅಲ್ಲ. ಹಾಗಾದರೆ ಸಮ್ಯಕ್ತ್ವ ಭಾವ ಅಂದರೆ ಇಲ್ಲಿ ಮೋಕ್ಷಕ್ಕೆ ಕಾರಣೀಭೂತವಾದಂಥ ಸಮ್ಯಕ್ ದರ್ಶನ, ಆತ್ಮನ ಅನುಭೂತಿ ಅಲ್ಲ. ಸಮ್ಯಕ್ತ್ವ ಭಾವ ಅರ್ಥಾತ್ ಜೀವದ ನಿಜವಾದ ಭಾವ ಏನಿದೆ? ಜೀವವನ್ನು ಜೀವ ತಿಳಿಯೋದು, ಪುಣ್ಯವನ್ನು ಪುಣ್ಯ ತಿಳಿಯೋದು, ಮನ್ನಿಸುವುದು, ಪಾಪವನ್ನು ಪಾಪ ಅಂಥೇಳಿ ಮನ್ನಿಸುವುದು, ಮೋಕ್ಷವನ್ನು ಮೋಕ್ಷ ಅಂಥೇಳಿ ಮನ್ನಿಸುವುದು, ಸಂವರವನ್ನು ಸಂವರ ಅಂಥೇಳಿ ಮನ್ನಿಸುವುದು, ಜೀವವನ್ನು ಶರೀರ ರೂಪ ಮನ್ನಿಸದೇ ಇರೋದು, ಶರೀರದ ಅಭಾವದಲ್ಲಿ ಜೀವ ಸತ್ತು ಹೋದ ಅಂಥೇಳಿ ಮನ್ನಿಸದೇ ಇರೋದು, ಇವೆಲ್ಲ ಏನದವು? ಇವು ಜೀವದ ಸಮ್ಯಕ್ತ್ವ ಭಾವದವರೆ. ಇನ್ನು ಇವುಗಳಿಂದ ವಿರುದ್ಧವಾಗಿ ಶರೀರದ ವಿಯೋಗ, ಶರೀರವನ್ನು ಬಿಟ್ಟು ಹೋದ ಅಂತಂದ್ರೆ ಜೀವದ ನಾಶ ಆಯಿತು ಅಂಥೇಳಿ ಮನ್ನಿಸದೇ ಇರುವುದು. ಶರೀರದೊಳಗೆ ರೋಗ ಬಂದ್ರೂ ಕೂಡ ಜೀವ ಜ್ಞಾನ ದರ್ಶನ ಸ್ವಭಾವಿ. ಆ ರೋಗದಿಂದ ಮತ್ತು ರೋಗಮಯ ಶರೀರದಿಂದ ಅಸ್ಪೃಷ್ಟ ಇದ್ದಾನೆ ಅಂಥೇಳಿ ಮನ್ನಿಸುವುದು, ತನ್ನ ಸಲುವಾಗಿನೂ ಪರರ ಸಲುವಾಗಿನೂ. ಹೀಗೆ ಮನ್ನಿಸುವುದೇನಿದೆ? ಇದು ಜೀವದ ಸಮ್ಯಕ್ತ್ವ ಭಾವ ಇದೆ. ಸಮ್ಯಕ್ತ್ವ ಅಂದ್ರೆ ರತ್ನತ್ರಯದೊಳಗೆ ಒಂದಾಗುವಂಥ ಸಮ್ಯಕ್ತ್ವದ ಮಾತಲ್ಲ. ಸಮ್ಯಕ್ತ್ವ ಅಂದ್ರೆ ಅವನ ಸ್ವಭಾವ ಭಾವ, ನಿಜವಾದ ಭಾವ. ನಿಜವಾದ ಭಾವವನ್ನು ಬಿಟ್ಟು ವಿಪರೀತ ಭಾವರೂಪ ಆಗುವುದರ ಹೆಸರ ಮಿಥ್ಯಾತ್ವ ಭಾವ ಇದೆ. ಮಿಥ್ಯಾತ್ವ ಅಂತಂದ್ರೆ ಏನ ನೋಡ್ರಿ, ಎಷ್ಟು ಸುಲಭವಾಗಿ ಹೇಳ್ತೀರಾ ನೀವು. ಏನ? ಮಿಥ್ಯಾತ್ವ ಬಿಟ್ಟಿದ್ದೀವಿ. ಎಲ್ಲಿ ಬಿಟ್ಟಿದ್ದೀರಿ? ಎಂಥದ್ದಿತ್ತದ? ಹೇಗೆ ಬಿಟ್ರಿ? ಮುನಿರಾಜರಿಗೆ ಆಹಾರ ಕೊಡುವ ವೇಳೆದೊಳಗ, ಬಲಗೊಳ್ಳುವ ವೇಳೆದೊಳಗ ಮನಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಶುದ್ಧಿ, ಜಲ ಶುದ್ಧಿ. ಮಿಥ್ಯಾತ್ವ ಬಿಟ್ಟಿದ್ದೇವೆ, ಸಮ್ಯಕ್ತ್ವ ಹಿಡಿದ್ದೇವೆ. ಎಲ್ಲಿ ಹಿಡಿದ್ದೀರಿ? ಸಮ್ಯಕ್ತ್ವ ಅಂದ್ರೆ ಏನ? ಮಿಥ್ಯಾತ್ವ ಅಂದ್ರೆ ಏನ? ಇಲ್ಲೇ ಬರೀ ಇದೊಂದು ಪ್ಯಾರಾಗ್ರಾಫದೊಳಗೆ ಏನೇನು ಬಂತು, ಇದನ್ನು ನಕ್ಕು ಬಿಟ್ಟಷ್ಟು ಸುಲಭ ಇಲ್ರಿ. ಅದನ್ನು ಭೋಗಿಸೋದು ಭಾಳ ಕಠಿಣ ಇದೆ ರೀ. ಆ ಬರೇ ವಚನದ ಮರ್ಮ ಗೊತ್ತಿಲ್ಲದ ವಚನ ಹೇಳಿಕೊಟ್ಟದ ಪ್ರಕಾರ ವಚನ ಆಡ್ತೇವೆ. ಆದರೆ ಆ ವಚನಕ್ಕೆ ಸಂಬಂಧಿಸಿದ ಹಾಗೆ ಯಾವ ಪ್ರಕಾರದ ಭಾವಭಾಸನಿಲ್ಲ, ಪ್ರತ್ಯಕ್ಷ ಕಾರ್ಯ ಇಲ್ಲ. ಆದರೆ ಬರೇ ವಚನ ಆಡುವುದರಿಂದ ಏನೂ ಪಾಪ ಆಗುವುದಿಲ್ಲ ಅಂಥೇಳಿ ತಿಳಿತಕ್ಕದ್ದಲ್ಲ. ಏನಿದೆ? ವಚನ ಆಡುವುದರಿಂದ ಏನು ಪಾಪ
ತಮಗೆ ಅನ್ನಿಸ್ತಿರ್ಬೋದು, ಆದರೆ ವಚನ ಆಡುವುದರೊಳಗೂ ಕೂಡ ಪಾಪ ಇದೆ. ಪಾಪ ಪುಣ್ಯ ರೂಪದ ಕರ್ಮದ ಬರುವಿಕೆಯ ಮಾರ್ಗ ಮನ ವಚನ ಕಾಯ ಹೇಳಿದ್ದಾರೆ. ಪಾಪ ಪುಣ್ಯ ರೂಪದ ಹೊಲಸ್ ಒಳಗಡೆ ಬರುವ ಮಾರ್ಗ ಯಾವುದಿದೆಯಲ್ಲ ಆಸ್ತ್ರವ, ಆ ಆಸ್ತ್ರವಕ್ಕೆ ಏನು ವ್ಯಾಖ್ಯಾ ಏನಿದೆ? ಕಾಯ ವಾಂಗ್ಮನೋ ಯೋಗ ಸ ಆಸ್ತ್ರವ. ಕಾಯದ ಪ್ರವೃತ್ತಿ, ವಚನದ ಪ್ರವೃತ್ತಿ, ಮನಸ್ಸಿನ ಪ್ರವೃತ್ತಿ. ಅದಕ್ಕೆ ಧರ್ಮ ಸೂಕ್ಷ್ಮ ಇದೆ. ಧರ್ಮ ಕೆಡಿಸ್ಕೊಳ್ಳೋದು, ಧರ್ಮದಿಂದ ಚ್ಯುತ ಆಗೋದು, ಇದು ಯಾವ ಪ್ರಕಾರದಿಂದ ಜೀವದ ಸಲುವಾಗಿ ಕಠಿಣ ಇಲ್ಲ. ಯಾಕಂದ್ರೆ ಅನಾದಿ ಅಭ್ಯಾಸ ಅದರದ್ದೇ ಇದೆ. ಧರ್ಮ ಮಾರ್ಗವನ್ನು ಬಿಟ್ಟವರೇ ಇದೇವ್ರಿ ಅನಾದಿ ಕಾಲದಿಂದ. ಹಾಗಾದರೆ ಇನ್ನಷ್ಟು ಬಿಡೋದ್ರೊಳಗೆ ತಪ್ಪೇನಿದೆ? ಅನಾದಿಯಿಂದ ಬಿಟ್ಟವರದೇವು, ಈಗ ಇನ್ನೊಂದಿಷ್ಟು ಬಿಡೋಣ. ಅನಾದಿಯಿಂದ ಬಿಟ್ಟದರೊಳಗ ಯಾವುದೇ ಒಂದು ಪ್ರಕಾರ ಆ ಬಿಟ್ಟಿರುವ ಅಪರಾಧದೊಳಗೆ ಯಾವುದೇ ಒಂದು ರೀತಿಯಿಂದ ಕ್ಷಮೆ ಸಿಗಬಹುದ್ರಿ. ಆದರೆ ಈ ಮನುಷ್ಯ ಭವ ಪ್ರಾಪ್ತ ಮಾಡಿಕೊಂಡು ಜೈನ ತತ್ವದ ತಕ್ಕ ಮಟ್ಟಿಗೆ ಅಭ್ಯಾಸ ಮಾಡಿ ವಾಚನ ಮಾಡಿ ಕೂಡ ಆ ಪ್ರಕಾರದ ಅಸತ್ವಚನ ಆಡ್ತಿದ್ದೆವು ಅಂತಂದ್ರೆ ಅದರಿಂದ ಆಗುವಂಥ ಪಾಪಕರ್ಮದ ಆಸ್ತ್ರವೇನಿದೆಯಲ್ಲ ಅದು ಜೀವನಿಗೆ ಅನಂತ ಕಾಲದವರೆಗೆ ಸಮ್ಯಕ್ ಸ್ವಭಾವದ ಪರಿಚಯ ಆಗಗೊಡದೇ ಇರುವಂಥ ಭೂಮಿಕೆಯನ್ನು ನಿರ್ವಹಿಸ್ತಿದೆ. ಓದ್ರಿ, ಯಾರು ಒಟ್ಟಿಗೆ ಓದ್ರಿ ರವಿಯಣ್ಣ. ಅದ ಪ್ರಾರಂಭದ ಇನ್ನೊಮ್ಮೆ ಓದ್ರಿ, ಈ ಪ್ಯಾರ ಇನ್ನೊಮ್ಮೆ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ. ಈಗ ಮಿಥ್ಯಾತ್ವಾಧಿಕಾರ ಹೇಳುತ್ತಾರೆ. ದರ್ಶನ ಮೋಹ ಕರ್ಮದ ಉದಯದಿಂದ ಜೀವನಿಗೆ ಮಿಥ್ಯಾತ್ವ ಭಾವವಾಗುತ್ತದೆ. ಅದರಿಂದ ಇದನ್ನು ಔದಾಯಿಕ ಮಿಥ್ಯಾತ್ವ ಭಾವವೆಂದು ಹೇಳುತ್ತಾರೆ. ವಿಪರೀತ ಅಭಿನಿವೇಶವನ್ನು ಮಿಥ್ಯಾತ್ವ ಭಾವವೆಂದು ಹೇಳುತ್ತಾರೆ. ವಿಪರೀತ ಅಭಿನಿವೇಶ ಎಂದರೆ ಅನ್ಯತಾ ಅಭಿಪ್ರಾಯ ಅಥವಾ ಶಬ್ದ ರೂಪದ ಭಾವ. ತಸ್ಯ ಭಾವತತ್ವಂ, ಯಾವುದರದು ಯಾವ ಭಾವವಿದೆ ಅದುವೇ ಅದರ ತತ್ವವಿದೆ, ಮತ್ತು ಯಾವುದರದು ಯಾವ ಭಾವವಿಲ್ಲ ಅನ್ಯತಾ ಭಾವವಿದೆ ಅದನ್ನು ಮನ್ನಿಸುವುದು, ಅದನ್ನು ಅತತ್ವ ಶುದ್ಧಿ ಎಂದು ಹೇಳುತ್ತಾರೆ. ಅಂಜುತ ಯೋಧರು ನೋಡೋಣ. ಅದೇ ತತ್ವದ ಕಾರಣ ಜೀವಾದಿ ಪದಾರ್ಥಗಳು ತಮ್ಮ ತಮ್ಮ ಯಾವ ಯಾವ ಭಾವರೂಪದಿಂದ ಇದೆ ಅದೇ ಭಾವ ಅರ್ಥಾತ್ ಸ್ವರೂಪ ಸಹಿತ ಮನ್ನಿಸುವುದು. ಅದು ತತ್ವಾರ್ಥ ಶ್ರದ್ಧಾನುರೂಪ ಸಮ್ಯಕ್ ದರ್ಶನ ಭಾವವಿದೆ. ಮತ್ತು ಯಾವ ಭಾವರೂಪವಿಲ್ಲ ಆ ಭಾವ ರೂಪ ಮನ್ನಿಸುವುದು. ಅದು ಅತತ್ವ ಶ್ರದ್ಧಾನುರೂಪ ಮಿಥ್ಯಾತ್ವ ಭಾವವಿದ್ದು ಆ ಮಿಥ್ಯಾತ್ವ ಭಾವವು ಒಂದು ಅಗೃಹೀತ ಮತ್ತು ಇನ್ನೊಂದು ಗೃಹೀತ ಮಿಥ್ಯಾತ್ವವೆಂದು ಎರಡು ಪ್ರಕಾರವಿದೆ. ಪಾರ್ಶ್ವನಾಥನ್ ಹೌದ್ರಿ. ಅಗ್ರಹೀತ, ಅದನ್ನು ಹೋದ್ರೆ ಮತ್ತೊಮ್ಮೆ ಯಾರು ಸಮಾವತ್ತೀನಿ. ಅಗ್ರಹಿತ ಮಿಥ್ಯಾತ್ವದ ಸ್ವರೂಪ. ಅಗ್ರಹಿತ ಮಿಥ್ಯಾತ್ವದ ಸ್ವರೂಪ ಹೇಳುತ್ತಾರೆ. ಅಲ್ಲಿ ಪರದ್ರವ್ಯ, ಪರಗುಣ, ಪರಪರ್ಯಾಯದಲ್ಲಿ ಅಹಂಕಾರ, ಮಮಕಾರ ಬುದ್ಧಿ ಅಥವಾ ದೃಷ್ಟಿಗೋಚರ ಬುದ್ಧನ ಪರ್ಯಾಯಗಳಲ್ಲಿ ದ್ರವ್ಯ ಬುದ್ಧಿ, ಅದೃಷ್ಟಿಗೋಚರ ದ್ರವ್ಯ ಗುಣ ಪರ್ಯಾಯಗಳಲ್ಲಿ ಅಭಾವ ಬುದ್ಧಿಯು ಅದು ಅಗ್ರಹಿತ ಮಿಥ್ಯಾತ್ವ ಭಾವವಿದೆ. ಪರದ್ರವ್ಯವಾದ ಯಾವ ಶರೀರ ಉದ್ದರ ಪಿಂಡ ಅದರಲ್ಲಿ ಇದು ನಾನಿದ್ದೇನೆ ಎನ್ನುವಂಥ ಅಹಂ ಬುದ್ಧಿಯು ಇದು ಪರದ್ರವ್ಯದಲ್ಲಿ ಅಹಂ ಬುದ್ಧಿ ಮಿಥ್ಯಾತ್ವ ಭಾವವಿದೆ. ಏನು ಹೇಳಿದ್ರು? ಯಾವ ಮಿಥ್ಯಾತ್ವ ಇದೆಯೋ, ಮಿಥ್ಯಾತ್ವ ಭಾವ ಇದೆಯೋ, ಯಾವುದರ ಸ್ವರೂಪ ಹೇಗೆ ಇಲ್ಲವೋ ಹಾಗೆ ಅನ್ಯಥಾ ಮನ್ನಿಸುವುದರ ಹೆಸರು ಮಿಥ್ಯಾತ್ವ ಭಾವ ಅಂದರು. ಆ ಮಿಥ್ಯಾತ್ವ ಭಾವದೊಳಗೆ ಎರಡು ಪ್ರಕಾರ ಇದ್ದಾವೆ ಅಂಥೇಳಿ ಹೇಳಿದರು. ಒಂದು ಅಗ್ರಹೀತ ಮಿಥ್ಯಾತ್ವ, ಇನ್ನೊಂದು ಗ್ರಹೀತ ಮಿಥ್ಯಾತ್ವ.
ಈಗ ಅಗ್ರಹೀತ ಮಿಥ್ಯಾತ್ವದ ಸ್ವರೂಪ ಏನು ಹೇಳಿದರು? ಪರದ್ರವ್ಯ ರೂಪ, ಪರಗುಣ ರೂಪ, ಪರ್ಯಾಯ ರೂಪ ಏನಿದೆ ಅದರೊಳಗೆ ಅಹಂಕಾರ ಅಥವಾ ಮಮಕಾರ ಬುದ್ಧಿ ಏನಿದೆ. ಬುದ್ಧಿ ರೀ, ವಚನದಿಂದ ನಾವು ಸಾಕಷ್ಟು ಹೇಳಬಹುದು, ಆದರೆ ಬುದ್ಧಿ ಏನು ಮಾಡ್ತಾ ಇದೆ? ಪರದ್ರವ್ಯ, ಪರಗುಣ, ಪರ್ಯಾಯದೊಳಗೆ ಅಹಂಕಾರ ಮಾಡ್ತಾ ಇದೆ ರೀ. ಪರದ್ರವ್ಯ ಯಾವುದು? ಶರೀರ ಪರದ್ರವ್ಯ. ಪರದ್ರವ್ಯದ ಗುಣ ಯಾವುದು? ಶರೀರದ ಸುಂದರತೆ, ಎತ್ತರ, ದಪ್ಪಗ, ಕುಳ್ಳಗ, ಇದೇನು ಇದೆ, ಬೆಳ್ಳಗ, ಕರ್ಗ, ಇವೆಲ್ಲ ಏನಿದಾವೆ ಆ ಪರದ್ರವ್ಯದ ಗುಣ ಅದಾವ್ರಿ. ಅವುಗಳನ್ನು ನಾನು ಅಂಥೇಳಿ ತಿಳಿತೇವೋ ಅಥವಾ ಇಲ್ಲ? ಅದರಲ್ಲಿ ಅಹಂ ಬುದ್ಧಿ ಇದೆಯೋ ಅಥವಾ ಇಲ್ಲರಿ? ಏನು ಸುಂದರ ಇದ್ರೆ ಅಷ್ಟೇ ಇದೆ, ಅಸುಂದರ ಇದ್ರೆ ಇಲ್ಲ. ಸುಂದರ ಅಸುಂದರದ ಮಾತನ ಇಲ್ಲ, ಅದು ಪರ ಇದೆ, ಅದು ಪುದ್ಗಲ ಇದೆ ರೀ. ಅದನ್ನು ಸುಂದರ ಅಸುಂದರ ಅದನ್ನಲ್ಲ, ಅದರ ಮೂಲಕ ತನ್ನನ್ನು ಸುಂದರ ಅಸುಂದರ ಅಂಥೇಳಿ ತಿಳಿಯೋದು, ಅದರ ಮೂಲಕ ತನ್ನನ್ನು ದಪ್ಪ ತೆಳಗ ಅಂಥೇಳಿ ತಿಳಿಯೋದು, ಅದರ ಮೂಲಕ ತನ್ನನ್ನು ರೋಗಿ ನಿರೋಗಿ ಅಂಥೇಳಿ ತಿಳಿಯೋದು, ಅದರ ಮೂಲಕ ತನ್ನನ್ನು ತರುಣ ವೃದ್ಧ ಅಂಥೇಳಿ ತಿಳಿಯೋದು, ಅದರ ಶಕ್ತಿಯ ಮೂಲಕ ತನ್ನನ್ನು ಅಶಕ್ತ ಇನ್ನೂ ಶಕ್ತಿ ಇದೆ ಅಂಥೇಳಿ ತಿಳಿಯೋದು. ಇದೆಲ್ಲ ಏನಿದೆ ರೀ? ಅಗ್ರಹಿತ ಮಿಥ್ಯಾತ್ವ ಇದೆ. ಇದನ್ನು ಯಾರೂ ಕಲಿಸಿಕೊಟ್ಟಿಲ್ಲ. ಅಗ್ರಹಿತ ಅರ್ಥಾತ್ ಅನಾದಿಯಿಂದ ನಡ್ಕೊಂಡು ಬರ್ತಾ ಇದೆ. ಈಗ ಹೇಗಿದೆ ಅಂಥೇಳಿ ಕೇಳ್ತಾರಲ್ಲ, ಆರಾಮಿಲ್ಲದಾಗ ಭೇಟಿಯಾಗಲಿಕ್ಕೆ ಬರ್ತಾರೆ, ನಮಗೆ ಸಮಾಧಾನ ಮಾಡಲಿಕ್ಕೆ ಬರ್ತಾರೆ, ವ್ಯವಹಾರ ನಿರ್ವಹಿಸಲಿಕ್ಕೆ ಬರ್ತಾರೆ. ಈಗ ಹೇಗಿದೆ ಅಂಥೇಳಿ ಕೇಳಿದ ನಂತರ ಇವ ಸ್ವಲ್ಪ ಆರಾಮ ಅನ್ನಿಸ್ತು. ಆ ಕೇಳುವುದರೊಳಗನು ಅಂದ್ರೆ ವ್ಯವಹಾರದ ಸ್ಥಾನದೊಳಗೆ ನಡೀಲ್ರಿ. ಆದ್ರೆ ಅದರ ಹಿಂದೆ ಇರುವಂಥ ಅಹಂಕಾರ ಮಮಕಾರ ಬುದ್ಧಿ ಇದೆಯಲ್ಲ, ಅದು ಅನಂತ ಸಂಸಾರದ ಕಾರಣ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಎಷ್ಟು ದಿವಸ ಅದನ್ನೇ ನಡೆಸೋದ್ರಿ? ಅದನ್ನೇ ಎಲ್ಲಿಯವರೆಗೆ ಇನ್ನೂ ಎಳ್ಕೊಂಡು ಹೋಗೋದ್ರೆ? ಆ ಶವವನ್ನು, ಜೀವದ ಶವರೇ ಅದ ಮಿಥ್ಯಾತ್ವ ಭಾವ ಅಂದ್ರೆ, ಆ ಶವವನ್ನು ಇನ್ನೂ ಎಷ್ಟು ದಿವಸ ಎಳೆಯೋದ್ರಿ? ಅದು ನಮಗೆ ಭಾರ ರೂಪ ಅನ್ನಿಸ್ತಾ ಇಲ್ಲ. ಈ ಶವ ಅಂತೂ ನಾವು ಎಳಿತಾ ಇಲ್ಲ, ಅದು ತನ್ನ ಕಾರ್ಯ ತಾನು ಮಾಡ್ತಾ ಇದೆ. ಆದರೆ ನಾನು ಎಳಿತಾ ಇದ್ದೇನೆ, ನಾನೇ ಮಾಡ್ತಾ ಇದ್ದೇನೆ ಅಂಥೇಳಿ ನಮಗೆ ಅನ್ನಿಸ್ತಿದೆ. ಆ ಅನ್ನಿಸಿಕೆಯ ರೂಪದ ಶವ ಎಷ್ಟು ದಿವಸ ಬರುವುದರಿ? ಎಷ್ಟು ದಿವಸ ಭಾರ ಅನ್ನಿಸ್ತಾ ಇಲ್ಲ. ಜ್ಞಾನದ ಮೇಲೆ ಎಷ್ಟು ಒತ್ತಡ ಇದೆ ಅದರಿಂದ. ನಾನು ಮಾಡ್ತೇನೆ, ನಾನು ಇದುವೆ, ನಾನು ಹೀಗಾದ್ನ, ನಾನು ಹೋದ ವರ್ಷ ತನಕ ಎಷ್ಟು ಶಕ್ತಿ ಇತ್ತು ಅಂಥೇಳಿ ಹೇಳ್ತೇನೆ. ಹೋದ ತಿಂಗಳನ್ನು ಶಿಖರ್ಜಿ ಹೋಗಿ ಬಂದಿದ್ದೇನೋ, ಬೆಟ್ಟ ಹತ್ತುವಾಗ ಸ್ವಲ್ಪ ಕೂಡ ಆಯಾಸ ಆಗಿಲ್ಲ. ಆದರೆ ಈಗ ಇಲ್ಲಿ ಇಷ್ಟು ಮೆಟ್ಲ ಹತ್ತಲಿಕ್ಕೆ ಆಗ್ತಾ ಇಲ್ಲ. ಆ ಶರೀರ ಅರ್ಥಾತ್ ಪರದ್ರವ್ಯದ ಗುಣ, ಪರ್ಯಾಯದೊಳಗ ನಮ್ಮದು ಅಹಂ ಬುದ್ಧಿ ಇದೆ ರೀ. ಇದನ್ನು ಬಿಡದ ವಿನಃ ನಾವು ಬೇಕಾದಷ್ಟು ಪೂಜೆ ಮಾಡಲಿ, ಮೇರು ಪರ್ವತದಷ್ಟು ಬೀಳಲ್ರಿ ಪೂಜಾ ಸಾಮಗ್ರಿ, ಏನೂ ಆಗೋದಿಲ್ಲ. ಏನಂದ್ರೆ ಏನೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಕೋಟಿ ಜನ್ಮ ತಪೈ. ಎಷ್ಟು ತಪಸ್ಸು ಮಾಡಿದ ಕೋಟಿ ಜನ್ಮ. ಜ್ಞಾನವಿನ ಕರ್ಮ ಛರೈತೆ. ಜ್ಞಾನ ಇಲ್ಲದ ಕರ್ಮದ ನಿರ್ಜರೆ ಆಗೋ, ಕರ್ಮ ಸರಿಯೋದನ್ನ ಸಾಧ್ಯ ಇಲ್ಲ ಅವನು ಸತ್ತಾದೊಳಗೆ. ಯಾವುದು ಪ್ರತಿ ಸಮಯಕ್ಕೆ ನಿರ್ಜನೆ ಆಗ್ತಿದೆಯಲ್ಲ, ಸಮಯ ಪ್ರತಿಬದ್ಧ. ಯಾರ ಬನ್ನಿ ಪ್ರಶ್ನೆ ಕೇಳಿದ್ರೆ ಇದರೊಳಗಿಂದ ನೀನು ಕೇಳಿದಲ್ಲ. ಸಮಯ ಪ್ರತಿಬದ್ಧ ಅಲ್ಲ, ಸಮಯ ಪ್ರಬದ್ಧ. ಸಮಯ ಪ್ರಬದ್ಧ ಏನು ಕರ್ಮದ ಆಶ್ರವಾಗ್ತಿದೆ, ಹುಟ್ಟಿದ ಆರಭ್ಯದಿಂದ ಜೀವಕ್ಕೆ ಆ ಭವಕ್ಕೆ ಸಂಬಂಧಿಸಿದ ಹಾಗೆ ಭಾವಗಳ ರೂಪವಾಗಿ ಯಾವ ಕರ್ಮದ ಬಂಧ ಆಗ್ತಿದೆಯಲ್ಲ, ಎಷ್ಟು ಕರ್ಮದ ಬಂಧ ಆಗ್ತಿದೆ, ಸಮಯ ಪ್ರಬದ್ಧ ಅಂಥೇಳಿ ಒಂದು ಅಳತಿ ಹೇಳಿದಾರೆ ಇದರಲ್ಲಿ. ಸಮಯ ಪ್ರಬದ್ಧ ಅಂತಂದ್ರೆ ಏನು? ಸಿದ್ಧರೊಳಗಿನ ಅನಂತ ಗುಣಿತ ಮತ್ತು ಅಭವ್ಯ ರಾಶಿಯ, ಸಿದ್ಧರೊಳಗಿನ ಅನಂತದ ಒಂದು ಭಾಗ, ಅಭವ್ಯ ರಾಶಿಯ ಅನಂತ ಗುಣಿತ. ಅಷ್ಟು ಕರ್ಮ ಪರಮಾಣುಗಳ ಈ ಜೀವದ ಕಡೆಗೆ ಪ್ರತಿ ಸಮಯ ಬರ್ತವೆ. 18 ಪ್ರಕಾರದ ಭಾವ ನಿರಂತರ ಇರ್ತಾವ್ರೆ. ಅದನ್ನ ಹೇಳಿತ್ತು, 4 ಗತಿಗಳೊಳಗಿಂದ ಒಂದು ಗತಿ ಇದ್ದೇ ಇರ್ತಿದೆ. 4 ಕಷಾಯದೊಳಗಿಂದ ಪ್ರತಿ ಸಮಯಕ್ಕೂ ಒಂದಲ್ಲ ಒಂದು ಕಷಾಯ ಇದ್ದೇ ಇರ್ತಿದೆ. ಈಗ ಯಾವ ಕಷಾಯ ಇದೆ ನಮ್ಮಲ್ಲೇ? ಈಗ ಯಾವ ಕಷಾಯ ಇದೆ?
ತಿಳ್ಕೊಳ್ಬೇಕನ್ನುವ ಲೋಭ ಕಷಾಯ ಇದೇನಿಲ್ರಿ, ತಿಳಿದು ಬರ್ತಾ ಇದೆ ಅನ್ನುವ ಅಭಿಮಾನ ಇದೇನಿಲ್ರಿ, ಯಾವುದೋ ಒಂದು ಮಾತು ಬಹಳ ಸುಂದರವಾಗಿ ತಿಳಿದು ಬರ್ತಿದ್ದೀರಿ, ಅವಾಗ ಅಭಿಮಾನ ಇದೇನಿಲ್ರಿ, ಯಾವುದೋ ಒಂದು ಮಾತು ತಿಳಿದು ಬರಲಿಲ್ಲ, ಆವಾಗ ಮತ್ತೆ ಕೇಳೋದು ಹೇಗ, ತಿಳಿತಂತೇಳಿ ಸುಮ್ಮ ಕೂಡೋದು, ಅದು ಮಾಯಾಚಾರ ಇದೇನಿಲ್ರಿ. ಏನು ಹೇಳ್ತಾ ಇದ್ದಾರೋ ಇಂಥವೆಲ್ಲ ಯಾತಕ್ಕೆ ಬೇಕಾಗಿದೆ, ಸರಳ ಸರಳ ಇದ್ದದ್ದು ಹೇಳಬೇಕಲ್ಲ, ಇಂಥ ಕ್ಲಿಷ್ಟ ಗ್ರಂಥ ಯಾಕೆ ತಗೊಂಡಿದ್ದಾರೆ, ಕ್ರೋಧ ಕಷಾಯ ಇದೆ. ಕಷಾಯ ಒಂದಲ್ಲ ಒಂದು ಪ್ರತಿ ಸಮಯಕ್ಕೆ ಇರ್ತಿದೆ, ಸಂಸಾರಿ ಜೀವಕ್ಕೆ ಒಂದಲ್ಲ ಒಂದು ಗತಿ, ಒಂದು ಭವ ಗತಿ ಇದ್ದೇ ಇರ್ತಿದೆ, ಒಂದು ಲೆಶ ಇದೆ, ಒಂದು ವೇದ ಇದೆ, ಒಂದು ಸಂಜ್ಞಾ ಇದೆ, ಅರೆ ಏನಿದೆ ರೀ. ಹಾಗಾದ್ರೆ ಅವೆಲ್ಲವುಗಳ ಮೂಲಕ ಕರ್ಮ ಎಷ್ಟು ಬರ್ತಾ ಇದೆ, ಸಮಯ ಪ್ರಬದ್ಧ ಅಂಥೇಳಿ ಹೇಳಿದ್ದಾರೆ. ಎಷ್ಟದ, ಸಿದ್ಧ ರಾಶಿಯೊಳಗಿನ ಅನಂತವ ಭಾಗ ಅಭವ್ಯ ರಾಶಿಯ ಅನಂತ ಗುಣಿತ. ಅಭವ್ಯ ಜೀವ ಎಷ್ಟದವಲ್ಲ ಆ ಸಂಖ್ಯೆಯ ಅನಂತ ಗುಣಿತ ಕರ್ಮ ಪರಮಾಣು ನಮ್ಮ ಕಡೆಗೆ ನಿರಂತರ ಬರ್ತಾ ಇದ್ದಾವೆ. ಸಿದ್ಧರ ಎಷ್ಟದಲ್ಲ ಅದರೊಳಗಿನ ಒಂದು ಅನಂತವ ಭಾಗ, ಒಂದು ಅನಂತವ ಭಾಗದೊಳಗನು ಅಸಂಖ್ಯಾತ ಲೋಕ ಪ್ರಮಾಣ ಇದೆ. ಅಶುಭ ಭಾವ ಅಥವಾ ಶುಭ ಭಾವ ಅಥವಾ ಬಂಧ ಭಾವದ ಜಾತಿ ಎಷ್ಟದವ, ಅದರೊಳಗೆ ಮಲಿನತೆ ಎಷ್ಟಿದೆ ಅಂತಂದ್ರೆ ಅಸಂಖ್ಯಾತ ಲೋಕ ಪ್ರಮಾಣ ಅಂತ ಹೇಳಿದ್ದಾರೆ. ಬಹಳ ಕಡೆಗೆ ಹೇಳಿದ್ದಾರೆ, ಇದರಲ್ಲೇನೂ ಹೇಳಿದ್ದಾರೆ. ಅಸಂಖ್ಯಾತ ಲೋಕ ಪ್ರಮಾಣ ಅಂದ್ರೆ ಏನ, ಒಂದು ಲೋಕದ ಪ್ರದೇಶ ಅಸಂಖ್ಯಾತ, ಅಂಥವ ಅಸಂಖ್ಯಾತ ಲೋಕದ ಪ್ರದೇಶ ಎಷ್ಟದವಲ್ಲ ಅಷ್ಟ ಮಲಿನತೆ, ಒಂದು ಸಮಯದ ವಿಕಾರಿ ಭಾವದೊಳಗೆ ಅಷ್ಟ ಪ್ರಕಾರದ ಮಲಿನತೆ ಅದ. ಹಾಗಾದ್ರೆ ನಾವೇನು ನಾಟಕ ಮಾಡಿದ್ರೆ ಅಲ್ಲಿ ಏನೂ ನಡೆಯುವುದಿಲ್ಲರಿ. ವಸ್ತು ಸ್ವರೂಪದ ಎದುರಿಗೆ ನಾವು ಬಿಳಿ ಬಟ್ಟೆ ಹಾಕೊಳ್ಬಹುದು, ಆಹಾರ ತ್ಯಾಗ ಮಾಡ್ಬೋದು, ಇವ್ರನ್ನ ಮುಟ್ಟದ್ದನ್ನ ಆಹಾರ ತಿನ್ಬೋದು, ಒಂದು ತುತ್ತು ತಿನ್ಬೋದು, ಏನು ಬೇಕಾದ ನಾಟಕ ಮಾಡ್ಬೋದು ರೀ. ಆದ್ರೆ ಅದರಿಂದ ಏನೋ ಕರ್ಮ ಜರೈಜ, ಕರ್ಮ ಸ್ವಲ್ಪ ಕೂಡ ಅಲಗಾಡೋದಿಲ್ಲ, ನಿನ್ನ ಸತ್ತ ಬಿಟ್ಟು ಒಂದು ಸ್ವಲ್ಪ ಕೂಡ ಸರಿಯುವುದಿಲ್ಲ ನೋಡಪ್ಪ. ನಿನಗೇನು ಮಾಡೋದಿದೆ ಮಾಡು, ಈ ಭವದೊಳಗ ನಿನಗೆ ಅವಕಾಶ ಇದೆ. ಗುಣಭದ್ರಾಚಾರ್ಯ ಏನು ಹೇಳಿದರು, ವಿಧಿಯು ಎಲ್ಲ ಪ್ರಕಾರದ ಅವಕಾಶವನ್ನು ಕೊಟ್ಟಿದೆ. ತೋಡರ್ಮಲ್ಲರ್ ಏನು ಹೇಳಿದ್ರು, ಸರ್ವ ಪ್ರಕಾರ ಸೇ ಅವಸರ ಆಯಾ ಹೇ. ಅರೆ ಗ್ರಂಥ ತಗೊಂಡ ಬಾಗಲ ಇಟ್ಕೊಂಡಲ್ಲ ಗಾಡಿ ಕಟ್ಕೊಂಡು ಕೂಡ್ಕಬೇಕ್ರಿ ಒಳಗೆ. ಅರ್ಥ ಆಗಬೇಕಾದ್ರೆ ಬಾಗಲ ಹಾಕೊಂಡ್ರೆ ಯಾರಾದರೂ ಬಂದು ಬಾಗಲ ಬಡಿತಾರ್ರಿ, ಗೋಡೆ ಕಟ್ಕೊಂಡು ಕೂಡ್ಲಿಕ್ಕೆ ಬೇಕ್ರಿ ಒಳಗಡೆ. ಗೊತ್ತಾಗೋದನೇ ಇಲ್ಲ, ಗೊತ್ತಾಗೋದನೇ ಇಲ್ಲ. ಇದುವೇ ಸ್ವಾಧ್ಯಾಯದ ಲಕ್ಷಣ ಇದೆ. ಗೊತ್ತಾಗೋದಿಲ್ಲ ಅರ್ಥಾತ್ ನಾನು ಈ ಲೋಕದೊಳಗೆ ಇರೋದನೇ ಇಲ್ಲ ಅಂದ್ರನೇ ಸ್ವಾಧ್ಯಾಯ ಆಗ್ತಿದ್ದೀರಿ. ಹೀಗೆ 8 ದಿವಸ ಕೂತನು, 26 ವರ್ಷ ಆಯ್ತು ನಾವು ಅಷ್ಟಾನಿಕದ ಆಚರಣೆ. ಅದಕ್ಕೆ ಮೊದಲಿನ ದಿವಸನೇ ಹೇಳಿತ್ತು, ನಮ್ಮನ್ನು ನಾವು ಅವಲೋಕನೆ ಮಾಡಿಕೊಂಡ್ರೆ ಭಾವದೊಳಗೆ ಎಷ್ಟು ಪರಿವರ್ತನೆ ಆಗಿದೆ, ಶರೀರದೊಳಗೆ ಬಹಳಷ್ಟು ಪರಿವರ್ತನೆ ಆಗಿದ್ದೀರಿ. 26 ವರ್ಷದಿಂದ ಹೀಗೆ ಬಿಳಿ ಕೂದಲು ಇರಲಿಲ್ಲರಿ, ತಲೆಯೊಳಗೆ ಇರಲಿಲ್ಲಲ್ಲ. 26 ವರ್ಷದಿಂದ ಬಿಳಿ ಕೂದಲು ಎಲ್ಲಿದ್ದು, ನೀ ಎಷ್ಟಿದ್ದೆ, ಸಣ್ಣವಳಿರಬೇಕು. ಇದು ಶರೀರದಲ್ಲಿ ಪರಿವರ್ತನೆ ಆಗಿದೆ. ಆಯುವಿನ ಒಂದು ಖಂಡ ಏನಿತ್ತು ಅದೆಲ್ಲ ಕ್ಷೀಣಿಸಿ ಹೋಗಿದೆ. ಬಹಳಷ್ಟು ದೊಡ್ಡದಾದಂಥ ಒಂದು ಗಂಟೆ ಏನಿತ್ತಲ್ಲ ಅದು ಕರಗಿ ಹೋಗಿದೆ. ಇನ್ನು ಎಷ್ಟು ಉಳಿದಿದೆ ಗೊತ್ತಿಲ್ಲ. ಅದಕ್ಕೆ ಗೋಡೆ ಕಟ್ಕೊಂಡು ಕೂಡೋದರ್ಥಾತ್ ಲೋಕದಿಂದ ಭಿನ್ನಾಗಿ ಕೂಡ್ರೋದು. ಸ್ವಾಮೀಜಿ ಹೇಳ್ತಾರೆ, ಒಂದು ಸಮಯ ನೀ ಜಗತ್ತಿನ ಸಲುವಾಗಿ ಸತ್ತು ಹೋಗು, ಆವಾಗ ನಿನಗೆ ತತ್ವ ತಿಳಿಯೋದು. ಜಗತ್ತಿನ ದೃಷ್ಟಿಯೊಳಗೆ ನೀನು ಸತ್ತು ಹೋಗು. ಜಗತ್ತಿನ ದೃಷ್ಟಿಯೊಳಗೆ ಅರ್ಥಾತ್ ಆ ಜಗತ್ತಿನ ಜನರೆಲ್ಲ ಹಾಗೆ ಅನ್ಬೇಕು ಅಂತಲ್ಲ, ಈ ಜಗತ್ತಿಗೆ ಸಂಬಂಧಿಸಿದ ಯಾವ ಭಾವ ನಿನ್ನಲ್ಲೇ ಇರಬಹುದು. ನಾನು ಶರೀರ, ನನ್ನ ಹೆಸರು ಸತೀಶ, ನನ್ನ ಹೆಸರು ಜಯನ್ನ, ಈ ಯಾವ ಪ್ರಕಾರದ ಮಾತು, ನನ್ನ ಮನೆ ಅಂಥಲ್ಲೇ ಇದೆ, ನನ್ನ ರೂಮು ಹೀಗಿದೆ, ನನ್ನ ರೂಮ್ ಒಳಗೆ ಆ ಬೆಡ್ ಏನಿದೆ ಅದು ಇಷ್ಟು ಬೆಲೆ ಉಳ್ಳದ್ದಿದೆ, ಅದರ ಕೆಳಗೆಲ್ಲ ನಾನು ನೋಟ್ ಹಾಸಿದ್ದೀನಿ, ಇದೆಲ್ಲ ಬೇಕಲ್ರಿ. ಎಲ್ಲ ಮರೆತು ಕೊಡೋದು. ಲಾಕರ್ದೊಳಗೆ ಏನೇನಿದೆ ಅನ್ನೋದು ಈಗ ನಿಮಗೆ ಗೊತ್ತಿದೆಯೋ ಅಥವಾ ಇಲ್ರಿ? ಈಗ ನಿಮ್ಮ ಲಾಕರ್ದೊಳಗೆ, ನನ್ನ ಲಾಕರ್ದೊಳಗಲ್ಲ, ಗೊತ್ತಿದೇನಿಲ್ರಿ? ಅವ್ರ ನಕ್ಕದರಂದ್ರೆ ಅವ್ರಿಗೆ ನೆನಪಾಗಿ ಬಿಟ್ಟಿತ್ರಿ. ಈಗ ಅವ್ರ ಲಾಕರ್ದೊಳಗೆ ಏನೇನಿದೆ ಅನ್ನೋದು ಇದೇನಿಲ್ರಿ. ಅಂದ್ರೆ ಇಷ್ಟು ನಮಗೆ ಪರದ್ರವ್ಯ, ಪರಗುಣ, ಪರ ಪರ್ಯಾಯದ ಜೊತೆಗೆ ಇಷ್ಟು ಅಹಂ ಬುದ್ಧಿ, ಏಕತ್ವ ಬುದ್ಧಿ ಇದೆ ಅಂದಮೇಲೆ ನಮ್ಮ ವ್ರತ, ತಪ, ಪೂಜೆ, ಜಪ, ಬಿಳಿ ಬಟ್ಟೆ ಎಲ್ಲ ಏನು ಮಾಡ್ತಾವ್ರಿ?
ಅದರಿಂದ ಏನಂದ್ರೆ ಏನು ಆಗುತ್ತೆ? ನಂಬನಿ, ಇದರಿಂದ ಏನೂ ಆಗುವುದಿಲ್ಲ. ನಂಬು. ಈ ದೊರೆತನ ನಿನ್ನದಲ್ಲ, ಸ್ವಯಂ ಬುದ್ಧ ಮಂತ್ರಿ. ಆ ಮಹಾಬಲದವರಿಗೆ ಯಾವ ಪ್ರಕಾರ ನಂಬುನಿ ಖೇಚರ, ಇದನ್ನು ನಂಬು. ಇದ್ಯಾವುದೂ ಶಾಶ್ವತ ಅಲ್ಲ. ನಂಬುನಿ, ಇದನ್ನು ನೀ ನಂಬು. ಸಮಾಧಿ ಮರಣ ಮಾಡಿಸಿದ್ರೆ ಅವ ಸ್ವಯಂ ಬುದ್ಧ ಮಂತ್ರಿ ಮಹಾಬಲ ರಾಜನಿಗೆ ಅವ ಮುಂದೆ 10ನೇ ಭವದೊಳಗೆ ಆದಿದೇವ. ಇವು ಮಾಡಿಸಿದೇನೆ ಅವ ಹೇಳಿದ ಪ್ರಕಾರ ಅವ ಮಾಡಿಕೊಂಡ್ರಿ. ನಮಗೆ ಜ್ಞಾನಿ ಗುರುಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಮಾಡಿಕೊಂಡ್ರೆ ನಾವು ಆದಿದೇವರು ಎಲ್ಲದಾರೋ ಅಲ್ಲಿ ಒಂದು ದಿವಸ ಹೋಗೋ ಸಾಧ್ಯ ಇದೆ. ಮಾಡಿಕೊಳ್ಳಿಲ್ಲ ಅಂತಂದ್ರೆ ಏನೂ ಆಗುವುದಿಲ್ಲ. ಇಷ್ಟು ಒಂದು ಸಲ ಓದಿಬಿಡ್ತೇನೆ ರೀ. ಪರದ್ರವ್ಯ, ಪರಗುಣ, ಪರಪರ್ಯಾಯದಲ್ಲಿ ಅಹಂಕಾರ, ಮಮಕಾರ ಬುದ್ಧಿ. ಇನ್ನೊಂದು ಬಹಳ ದೊಡ್ಡ ಮಾತಿದೆ ಇದರಲ್ಲಿ. ಅಥವಾ ದೃಷ್ಟಿಗೋಚರ ಪುದ್ಗಲ ಪರ್ಯಾಯಗಳಲ್ಲಿ ದ್ರವ್ಯ ಬುದ್ಧಿ. ದ್ರವ್ಯ ಬುದ್ಧಿ ಅಂದ್ರೆ ಸೇರೋದು ಮಾಡೋದು ಮಾತಿಲ್ಲ, ಅದು ಇದೆ ಅಂತ. ದ್ರವ್ಯ ಅಂದ್ರೆ ಸದ್ದ್ರವ್ಯ ಲಕ್ಷಣಂ, ಆ ಸೂತ್ರದ ಅರ್ಥ ತಗೊಳ್ಳೋದಿಲ್ಲ. ಯಾವುದು ದೃಷ್ಟಿಗೋಚರ ಇದೆಯೋ ಅದನ್ನು ಅದರಲ್ಲಿ ದ್ರವ್ಯ ಬುದ್ಧಿ, ಅರ್ಥಾತ್ ಇದೊಂದು ವಸ್ತು ಇದೆ ಅಂಥೇಳಿ. ಯಾವುದು ದೃಷ್ಟಿಗೋಚರ ಇಲ್ಲವೋ ಅದರೊಳಗೆ ಅಭಾವ ಬುದ್ಧಿ. ಅದು ಇಲ್ಲದ ಯಾವುದು ದೃಷ್ಟಿಗೋಚರ ಇಲ್ಲವೋ ಅದರೊಳಗೆ ಅಭಾವ ಬುದ್ಧಿ ಇದೆ. ಅದು ಇಲ್ಲದ ನಂಬೋದನ್ನೇ ಇಲ್ಲರಿ ನಾವು. ರಾಮ ಹಾಗಿದ್ದ ಹೀಗಿದ್ದ, ಅರೆ ನಂಬಿದ ಹಾಗೆ ಅನ್ನಿಸ್ತಿದೆ ರೀ. ರಾಮ ಹಾಗಿದ್ದ ಅನ್ನೋದನ್ನು ನಂಬಿದ್ದೇ ಆದ್ರೆ ನಾವು ಆತ್ಮಾರಾಮನ ಕಡೆಗೆ ಹೋಗ್ತಿರ್ಲಿಲ್ರಿ. ಯೋಚನೆ ಮಾಡೋದು, ಕಥೆ ಕೇಳುವುದು ದೊಡ್ಡ ಮಾತಲ್ಲ. ಆದರೆ ಕಥೆಯನ್ನು ಯಾವ ರೀತಿ ನಾವು ಹೀಗೆ ಇದ್ದುಕೊಂಡ ಕಥೆ ಅನಂತ ತೀರ್ಥಂಕರದ್ದು ಕೇಳೋದು ನೋಡೋದು ಎಲ್ಲ ಮಾಡಿದೇವ್ರಿ. ಅನಂತ ತೀರ್ಥಂಕರನ್ನು ನಾವು ಮೋಕ್ಷ ಕಲ್ಯಾಣಕ್ಕೆ ಮಾಡಿ ಮೋಕ್ಷಕ್ಕೆ ಕಳಿಸಿಕೊಟ್ಟಿದ್ದೇವ್ರಿ. ಅದನ್ನು ನಾವು ಎಲ್ಲದೇವೆ? ದೃಷ್ಟಿಗೋಚರ ಪುದ್ಗಲ ಪರ್ಯಾಯಗಳಲ್ಲಿ ದ್ರವ್ಯ ಬುದ್ಧಿ, ಅದೃಷ್ಟಿಗೋಚರ ದ್ರವ್ಯ ಗುಣ ಪರ್ಯಾಯಗಳಲ್ಲಿ ಅಭಾವ ಬುದ್ಧಿಯು ಅದು ಅಗ್ರಹಿತ ಮಿಥ್ಯಾತ್ವ ಭಾವವಿದೆ. ಪರದ್ರವ್ಯವಾದ ಯಾವ ಶರೀರ, ಪುದ್ಗಲ ಪಿಂಡ, ಅದರಲ್ಲಿ ಇದು ನಾನಿದ್ದೇನೆ ಎನ್ನುವಂಥ ಅಹಂ ಬುದ್ಧಿಯು, ಇದು ಪರದ್ರವ್ಯದಲ್ಲಿ ಅಹಂ ಬುದ್ಧಿ ಮಿಥ್ಯಾತ್ವ ಭಾವವಿದೆ. ಹೇಗೆಂದರೆ ಅಂಥೇಳಿ ಏನು ಹೇಳ್ತಾರಲ್ಲ, ಅಲ್ಲೆಲ್ಲ ಪರಭಾವಗಳದ್ದು ಚರ್ಚೆ.